ಮಾಡ್ಕೊಳ್ಳಿ. ಈಗ ನೋಡಿ, ಈ ಸ್ಪಾಸಿಸಿಟಿ ಇದರಲ್ಲಿ ಸ್ಟಿಫ್ನೆಸ್ ಹೇಗೆ ಅದರ ಹಂತಗಳೇಗಿರುತ್ತೆ. ನಾವು ಅದನ್ನೇನಂದರೆ ಮೀಡಿಯಮು, ಮೈಲ್ಡು, ಮಾಡ್ರೇಟು ಆ್ಯಂಡ್ ಸಿವಿಯರ್ ಸ್ಪಾಸಿಟಿ ಅಂತ ಇದು ನಾವು ಕೆಟಗರೈಸ್ ಮಾಡ್ತೇವೆ. ಅಂದರೆ ಸಪೋಸ್ ಮೆದುಳಲ್ಲಾಗುವಂಥ ಏನು ಆಘಾತದ ಪರಿಣಾಮಗಳ ಮೇಲೆ ನಮ್ಮ ಬಾಡಿಯ ವೀಕ್ನೆಸ್ಗಳು ಡಿಪೆಂಡ್ ಆಗಿರುತ್ತೆ. ಸಪೋಸ್ ಮೈಲ್ಡ್ ವೀಕ್ನೆಸ್ ಇದ್ದರೆ ಏನಾಗುತ್ತೆ, ನಿಮಗೆ ಮೈಲ್ಡ್ ಟೈಪ್ ಆಫ್ ಸ್ಪಾಸಿಟಿ ಇರುತ್ತೆ, ಅಂದರೆ ಮೈಲ್ಡ್ ಸ್ಟಿಫ್ನೆಸ್ ಇರುತ್ತೆ, ಅದು ಬೇಗ ರಿಕವರಿ ಬಂದ್ಬಿಡುತ್ತೆ ಇದರಲ್ಲಿ. ಅದೇ ನಿಮಗೆ ತುಂಬ ಪ್ರಮಾಣದ ಸ್ಟಿಫ್ನೆಸ್ ಇದ್ದರೆ ಏನಾಗುತ್ತೆ, ಇದರಲ್ಲಿ ಇಲ್ಲಿ ಎಲ್ಲಿ ಡ್ಯಾಮೇಜ್ ಜಾಸ್ತಿ ಇರುತ್ತೆ ಆ ಭಾಗದಲ್ಲಿ ಏನಾಗುತ್ತೆ, ಸ್ಟಿಫ್ನೆಸ್ ಲೆವೆಲ್ ಸಹ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಅಂದರೆ ಎಲ್ಲ ಡಿಪೆಂಡ್ ಆಗೋದು ಆಘಾತ, ಮೆದುಳಿನ ಏನು ನಿಮಗೆ ಆಘಾತದ ಪರಿಣಾಮಗಳು ಅಂಗಾಂಗಗಳ ಮೇಲೆ ಏನು ಕಾಣುತ್ತೆ ಅದೆಲ್ಲದು ಕಾಣಿಸ್ಕೊಳ್ಳೋದೇನೆಂದರೆ ಮೆದುಳಿನ ಲಕ್ವಾದಿಂದ ಆಗುವಂಥ ಡ್ಯಾಮೇಜ್, ಮೆದುಳಿನಲ್ಲಿ ಆಗುವ ಡ್ಯಾಮೇಜ್ಗಳಿಂದ ಆಗುವಂಥ ಪರಿಣಾಮದ ಮೇಲೆ ಅದರ ಮೂಮೆಂಟ್ಸ್ಗಳು ಮತ್ತು ಅದರ ರಿಕವರಿ ಪೀರಿಯಡು ಮತ್ತು ಅದರ ರಿಕವರಿ ಏನಿರುತ್ತೆ ಅದೆಲ್ಲದು ಡಿಪೆಂಡ್ ಆಗಿರುತ್ತೆ ಇದರಲ್ಲಿ. ಕೆಲವೊಂದು ಕಡೆ ಒಂದು 3-4 ಲಕ್ಷ ಕೋಟಿ ನರಗಳು ಡ್ಯಾಮೇಜ್ ಆಗಿರ್ಬೋದು, ಕೆಲವು ಕಡೆ ಒಂದು 200-300 ಲಕ್ಷ ಕೋಟಿ ಡ್ಯಾಮೇಜ್ ಆಗಿರ್ಬೋದು. ಕೆಲವು ಕಡೆ ಏನಾಗುತ್ತೆ, ಕೆಲವು ಕಡೆ ಇದಾದರೆ ಇಲ್ಲಿ ಇದರಲ್ಲಿ ಏನಾಗುತ್ತೆ, ನಿಮಗೆ ಸ್ಟಿಫ್ನೆಸ್ ಬರುತ್ತೆ, ಹಾಗಾಗಿ ಅವ್ರಿಗೆ ಮೂಮೆಂಟ್ಸ್ ಕಂಟ್ರೋಲ್ ತಪ್ಪೋಗುತ್ತೆ ಇದರಲ್ಲಿ. ಇದರಿಂದನೂ ಸಹ ಕೆಲವೊಮ್ಮೆ ಕಂಟ್ರೋಲಿಂಗ್ ಸಿಸ್ಟಮ್ ತಪ್ಪೋದ್ರಿಂದನೂ ಅವ್ರಿಗೆ ಡ್ಯಾಮೇಜ್ಗಳಾಗೋದ್ರೆ ವೀಕ್ನೆಸ್ ಮತ್ತು ಸ್ಪಾಸಿಟಿ ಕಾಣಿಸ್ಕೊಳ್ಳುತ್ತೆ, ಅಂದರೆ ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುತ್ತೆ ಇದರಲ್ಲಿ. ಈಗ ಸ್ಪಾಸಿಸಿಟಿ ಬಂದ ನಂತರ ಯಾವ ರೀತಿಯ ಚಿಕಿತ್ಸಾ ಕ್ರಮಗಳು ಇದ್ದಾವೆ ಇದರಲ್ಲಿ, ಅಂದರೆ ಮೆಡಿಕಲಿ ಏನಂದರೆ ಕೆಲವೊಮ್ಮೆ ಅದು ನ್ಯೂರೋ ಸರ್ಜರಿ ಏನಿರ್ತಾರೆ, ಅಂದರೆ ನರರೋಗ ತಜ್ಞರು ಏನಿರ್ತಾರೆ ಅದನ್ನು ಕೆಲವೊಮ್ಮೆ ಸರ್ಜರಿ ಮುಖಾಂತರನೂ ಸರಿಪಡಿಸ್ತಾರೆ. ಈಗ ತುಂಬ ಅಡ್ವಾನ್ಸ್ ಇದೆ ಆ್ಯಕ್ಚುಲಿ ಇದೆ ಚಿಕಿತ್ಸಾ ಕ್ರಮಗಳಿದ್ದಲ್ಲಿ. ಹಾಗಾಗಿ ಏನಂದರೆ ನ್ಯೂರೋ ಸರ್ಜರಿ ಇದರಂದ್ರೂ ಸರಿಪಡಿಸ್ತಾರೆ. ಕೆಲವೊಂದು ಏನಂದರೆ 90% ಆಫ್ ದ ಕಂಡೀಷನ್ಸ್ನ ನಾವೇನಂದರೆ ಫಿಸಿಯೋಥೆರಪಿ ಅಥವಾ ವ್ಯಾಯಾಮಗಳ ಮುಖಾಂತರ ನಾವು ಆ ಸ್ಪಾಸಿಟಿನ ನಾವು ಕಮ್ಮಿ ಮಾಡ್ಬೋದು. ಈ ಸ್ಪಾಸಿಸಿಟಿಲಿ ನಾನು ಆಗಲೇ ಹೇಳ್ದಾಗೆ ಹೆಚ್ಚಿನ ಕೈಕಾಲುಗಳಲ್ಲಿ ಹೆಚ್ಚಿನ ಒತ್ತಡ ಇರುತ್ತೆ, ಅಂದರೆ ಪೇಷಂಟು ಅದು ಮೂಮೆಂಟ್ ಮಾಡಲಿಕ್ಕೆ ಸಾಧ್ಯನೇ ಇರದಷ್ಟು ಟೈಟ್ನೆಸ್ ಇರುತ್ತೆ. ಹಾಗಾಗಿ ನಾವು ಹಲವಾರು ಫಿಸಿಯೋಥೆರಪಿ ಚಿಕಿತ್ಸಾ ಕ್ರಮಗಳ ಮುಖಾಂತರ ನಾವೇನಂದರೆ ಆ ಸ್ಟಿಫ್ನೆಸ್ನ ಕಮ್ಮಿ ಮಾಡ್ಬೋದು. ಅದಕ್ಕೆ ಬೇರೆ ರೀತಿಯ ಚಿಕಿತ್ಸಾ ಅಂದರೆ ಪುನಶ್ಚೇತನ ಕ್ರಮಗಳು ಇದ್ದಾವೆ. ಏನಂದರೆ ಕೆಲವೊಮ್ಮೆ ಏನು ಮಾಡ್ತಾರೆ, ಐಸಿಂಗ್ ಅಂತ ಮಾಡ್ತಾರೆ. ಅಂದರೆ ಏನು ಸ್ಟಿಫ್ನೆಸ್ ಇರುತ್ತೆ ಆ ಸ್ಟಿಫ್ನೆಸ್ಸಲ್ಲಿ ಐಸ್ ಕ್ಯೂಬ್ ತೊಗೊಂಡ್ಬಿಟ್ಟು ಐಸ್ ಮಸಾಜಿಂದನೂ ಕೊಡ್ತಾರೆ ಆ್ಯಕ್ಚುಲಿ. ಇದು ಕೆಲವೊಂದು ಏನಂದರೆ ನಾವು ಮೂಮೆಂಟ್ಸ್ಗಳನ್ನ ಅಂದರೆ ಮೂಮೆಂಟ್ಸ್ಗಳನ್ನ ಜನ್ರೇಟ್ ಮಾಡೋದ್ರಿಂದ, ಅಂದರೆ ಅವ್ರ ಪೇಷಂಟ್ಗೆ ನಾವು ಹೇಳ್ತೇವೆ ಮೂಮೆಂಟ್ಸ್ ಮಾಡಿ ಅಂತ, ಅಂದರೆ ಅವರು ಹಾಗೆ ಟ್ರೈ ಮಾಡೋದ್ರಿಂದನೂ ಅದರಿಂದನೂ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಅದರಿಂದ ವೆಯ್ಟ್ ಬೇರಿಂಗ್ ಅಂತ ಹೇಳ್ತೀವಿ. ಅಂದರೆ ಪೇಷಂಟ್ ನಾವೇನು ಮಾಡ್ತೀವಿ, ಕೈಯನ್ನು ಪೂರ ಭಾರ ಹಾಕಿ ನಾವು ಅವ್ರನ್ನ ಕೂರಿಸ್ತೇವೆ. ಇದರಿಂದ ಏನಾಗುತ್ತೆ, ನಿಮಗೆ ಈಗ ಭುಜದಿಂದ ಕೈಗಳಲ್ಲಿ ನಾವು ಒತ್ತಡಗಳನ್ನು ಕ್ರಿಯೇಟ್ ಮಾಡೋದ್ರಿಂದ ಕೈಗಳೇನಾಗುತ್ತೆ ಮತ್ತೆ ಅವು ಮಾಂಸಖಂಡಗಳು ಫ್ರೀ ಆಗ್ತವೆ. ಇದರಿಂದ ನಾವು ನಿರಂತರವಾಗಿ ಇದು 1-2 ದಿವಸದಲ್ಲಿ ಆಗುವಂಥದ್ದೆಲ್ಲ ಆಗ್ತಿದೆ. ಕೆಲವೊಮ್ಮೆ ವಾರಗಳೇ ತಗೊಳ್ಬೋದು, ಕೆಲವೊಮ್ಮೆ ತಿಂಗಳುಗಳೇ ತಗೊಳ್ಬೋದು. ಇದರಲ್ಲಿ ಹೆಚ್ಚಿನ ನಾವು ಪೇಷಂಟನ್ನು ನಾವು ಕೇರ್ ಮಾಡ್ತಾ ಹೋಗ್ತೀವಿ, ಸರಿಯಾದ ಪುನಶ್ಚೇತನ ಕ್ರಮಗಳನ್ನು ಪಾಲಿಸ್ತಾ ಹೋಗ್ತೀವಿ, ಹಾಗೆ ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿನೇ ಈಗ ಇನ್ನೂ ಅಡ್ವಾನ್ಸ್ ಚಿಕಿತ್ಸೆ ಏನಂದರೆ ನಾವು ಡೈನಮಿಕ್ ವೆಯ್ಟ್ ಅಂತ ಹೇಳ್ತೀವಿ. ಡೈನಮಿಕ್ ವೆಯ್ಟ್ ಅಂದರೆ ಅಂದರೆ ಅವ್ರನ್ನ ಮೂಮೆಂಟ್ಸ್ಗಳಲ್ಲೇ ಒತ್ತಡವನ್ನು ಕ್ರಿಯೇಟ್ ಮಾಡಿ ನಾವು ಮೂಮೆಂಟ್ಸ್ಗಳನ್ನು ಮಾಡ್ತೇವೆ, ಎಕ್ಸಸೈಸ್ಗಳನ್ನು ನಾವು ಅವ್ರಿಗೆ ಕಲಿಸ್ತೇವೆ. ಇದರಿಂದ ಏನಾಗುತ್ತೆ, ಇದನ್ನು ನಾವು ಏನಂದರೆ ಫ್ರೆಶ್ ಕೇಸ್ಗಳಲ್ಲಾಗ್ಬೋದು, ಕೆಲವು ಕೇಸಸ್ಗಳಂದರೆ ವರ್ಷಾನ್ಗಂಟ್ಲೆ 1 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಹಾಗೇನಾಗಿರುತ್ತೆ, ಈ ಸ್ಟಿಫ್ನೆಸ್ ಅವ್ರು ಮೂವ್ಮೆಂಟ್ ಮಾಡೋಕ್ಕೆ ಆಗಲ್ಲ, ಹಾಗಾಗಿ ಅದು ಹಾಗೆ ಬಿಟ್ಬಿಟ್ಟಿರ್ತಾರೆ. ಅಂಥ ಕೇಸ್ಗಳನ್ನು ಸಹ ನಾವೇನಂದರೆ ಒತ್ತಡವನ್ನು ಕ್ರಿಯೇಟ್ ಮಾಡಿ ಮೂಮೆಂಟ್ಸ್ಗಳನ್ನು ಜನ್ರೇಟ್ ಮಾಡೋದರಿಂದ ಇದರಲ್ಲಿ ಮತ್ತೆ ಮೆದುಳಲ್ಲಿ ಹೇಗೆ ನಾವು ಈಗ ಈ ಭಾಗದಲ್ಲಿ ಏನಿರುತ್ತೆ ನಾನು ತೋರಿಸಿದ್ದೀನಿ, ಈ ಮೆದುಳಿನ ಭಾಗಗಳು ಒಂದು ಸೆನ್ಸರಿ ಮತ್ತು ಮೋಟಾರ್ ನರ್ವ್ ಅಂತ ಹೇಳ್ತೀವಿ. ಇದರಲ್ಲಿ ಈ ಮೋಟಾರ್ ನರ್ವ್ ಇಲ್ಲಿ ಏನಂದರೆ ನಮ್ಮ ಯಾವ್ಯಾವ ಅಂಗಗಳು ಏನೇನು ಕೆಲಸ ಅವನ್ನೆಲ್ಲ ಕಂಟ್ರೋಲಿಂಗ್ ಇಲ್ಲಿರುತ್ತೆ. ಆ ಅಂಗಗಳಲ್ಲಿ ಏನಾಗುತ್ತೆ, ನಾನು ಹಿಂದೆ ಕಳೆದ ವೀಡಿಯೋಗಳು ತಿಳಿಸಿದ್ದೇನೆ.
ಈ ಮೆದುಳಿನ ನರಗಳು ಡ್ಯಾಮೇಜ್ ಆದರೆ ಹೇಗೆ ಅದಿರುತ್ತೆ, ಅದು ಹೇಗೆ ರೀಕನೆಕ್ಟಿವಿಟಿ ಮಾಡಬೇಕು ಅಂತ ಇದಲ್ಲ. ಹಾಗಾಗಿ ನಾವು ಮೂಮೆಂಟ್ಸ್ಗಳನ್ನು ಮಾಡೋದ್ರಿಂದ ಮತ್ತೆ ಈ ನರಕೋಶಗಳೇನಾಗ್ತವೆ ಮತ್ತೆ ಹೊಸ ರೀತಿಯ ಸಂಪರ್ಕಗಳನ್ನು ಪಡ್ಕೊಂಡು ಮತ್ತೆ ಇಲ್ಲಿ ಲಿಂಕಿಂಗ್ ಬರ್ತಾ ಹೋಗುತ್ತೆ, ಅಂದರೆ ಅದು ರೀವೈರಿಂಗ್ ಆಗ್ತಾ ಹೋಗುತ್ತೆ. ಹಾಗೆ ರೀವೈರಿಂಗ್ ಆಗೋದ್ರಿಂದ ಪೇಷಂಟ್ ಏನಂದರೆ ಮೂಮೆಂಟ್ಸ್ಗಳನ್ನ ಮಾಡೋದನ್ನು ಕಲಿತಾನೆ. ಹಾಗೆ ಮೂಮೆಂಟ್ಸ್ಗಳನ್ನ ಮಾಡೋದ್ರಿಂದ ಕ್ರಮೇಣ ಅದು ಏನಾಗುತ್ತೆ, ನಿಧಾನವಾಗಿ ಅದು ಸ್ಟಿಫ್ನೆಸ್ಸು ಕಮ್ಮಿ ಆಗ್ತಾ ಬರುತ್ತೆ. ಆ್ಯಕ್ಚುಲಿ ಇದ್ರೆ ಇದು ಒಂದು ರೀತಿ ಆಗ್ತದೆ. ಇದರಿಂದ ಈ ರೀತಿಯ ನಾವು ಸರಿಯಾದ ಪುನಶ್ಚೇತನಗಳ ಕ್ರಮಗಳನ್ನು ಪಾಲಿಸೋದ್ರಿಂದ ನಾವು ಮತ್ತೆ ಅಂಗಾಂಗಗಳ ಮೂಮೆಂಟ್ನ ವಾಪಸ್ ಪಡಿಬೋದು. ಈ ಒಂದು ನಾನು ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ಕಾರಣಕ್ಕೂ ನಾವು ಅವೈಜ್ಞಾನಿಕ ಚಿಕಿತ್ಸಾ ಕ್ರಮಗಳನ್ನು ಪಾಲಿಸಬಾರ್ದು. ಅಂದರೆ ನೀವು ಓರಲಿ ಮೆಡಿಸಿನ್ ಏನಾದರೂ ತೊಗೊಳ್ಳಿ. ಇದು ಆ್ಯಕ್ಚುಲಿ ಈಗ ಮಸಲ್ ರಿಲ್ಯಾಕ್ಸೆಂಟ್ ಅಂತ ಇರುತ್ತೆ, ಆ್ಯಕ್ಚುಲಿ ಡಾಕ್ಟರ್ಗಳು ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದು ತೊಗೊಳ್ಳಿ. ಅದರಿಂದ ಏನಂದರೆ ಮಾಂಸಖಂಡಗಳ ಒತ್ತಡ ಕಡಿಮೆ ಆಗುತ್ತೆ. ಮತ್ತೇನೆಂದರೆ ಯಾವುದೇ ಕಾರಣಕ್ಕೂ ನಾವು ತಿಕ್ಕೋದಾಗಲಿ ಉಜ್ಜೋದಾಗಲಿ ಮಾಂಸಖಂಡಗಳ ಮಸಾಜ್ ಮಾಡೋದಾಗಲಿ ಇವುಗಳನ್ನು ಮಾಡಬಾರ್ದು. ಹೀಗೆ ಮಾಡೋದರಿಂದ ಕೆಲವೊಂದು ಕಂಡೀಷನ್ಗಳೇನಾಗುತ್ತೆ, ಸ್ಟಿಫ್ನೆಸ್ಸು ಜಾಸ್ತಿ ಆಗಿಬಿಡುತ್ತೆ, ಕಮ್ಮಿ ಆಗೋ ಬದಲು ಜಾಸ್ತಿ ಆಗಿಬಿಡುತ್ತೆ. ಇದೇನಾಗುತ್ತೆ, ಇದು ರೋಗಿಗೆ ಇನ್ನೂ ಹೆಚ್ಚಿನ ತೊಂದರೆಯನ್ನು ಕೊಡಲಿಕ್ಕೆ ಕಾರಣ ಆಗುತ್ತೆ. ಹೇಗೆ ಅಂದರೆ ಈಗ ನಾನು ಆಗಲೇ ಹೇಳಿದಾಗ ನೀವೇನು ಮಾಡದೇ ಇದ್ದರೆ 3 ರಿಂದ 6 ತಿಂಗಳಲ್ಲಿ ಪೇಷಂಟು ಅಟ್ಲೀಸ್ಟ್ ತನ್ನ ಮ್ಯಾನೇಜ್ ಮಾಡೋ ಹಂತದಲ್ಲಿ ಬರ್ತಾನೆ. ಬಿಟ್ಟು ಆದರೆ ತಿಕ್ಕೋದು ಉಜ್ಜೋದು ಮಾಡಿ ಇದರಿಂದ ಸ್ಟಿಫ್ನೆಸ್ ಏನಾದರೂ ಡೆವಲಪ್ ಆದರೆ ಕೆಲವೊಮ್ಮೆ ಪೇಷಂಟು ಬೆಡ್ಡೂ ಆಗ್ಬೋದು, ಹಾಗೆ ಮಲಗ್ಬೋದು ಇದರಲ್ಲಿ. ಮತ್ತು ಇದು ಮೂಳೆಯ ಸಮಸ್ಯೆಗೆ ತಿರ್ಕೊಂಬಿಡುತ್ತೆ, ಅಂದರೆ ಮೂಳೆಗಳು ವೀಕ್ ಆಗಿಬಿಡ್ತವೆ. ಇದು ಲಾಂಗ್ ಟರ್ಮ್ ನಾವು ಬೆಡ್ಡನ್ ಆಗಿಬಿಟ್ರೆ ಮೂಳೆಗಳಲ್ಲಿ ಏನಾಗುತ್ತೆ, ಸಾಂದ್ರತೆ ಕಡಿಮೆ ಆಗಿಬಿಟ್ಟು ಮೂಳೆಗಳು ವೀಕ್ ಆಗ್ತವೆ. ಹಾಗಾಗಿ ಏನಾಗುತ್ತೆ, ಪೇಷಂಟು ಇನ್ನೂ ಹೆಚ್ಚಿನ ತೊಂದರೆಗಳನ್ನು ಅನುಭವಿಸ್ತಾನೆ. ಹಾಗಾಗಿ ನನ್ನ ಒಂದು ಸಜೆಷನ್ ಏನಂದರೆ, ಯಾವುದೇ ಕಾರಣಕ್ಕೂ ನಿರಂತರವಾಗಿ ಮಸಾಜ್ಗಳನ್ನು ಮಾಡಬೇಡಿ ಇದರಲ್ಲಿ, ಅಥವಾ ಪಾಲಿಸಲೇಬೇಡಿ. ಮಸಾಜ್ ತಿಕ್ಕೋದು ಉಜ್ಜೋದನ್ನು ಮಾಡಲೇಬೇಡಿ. ಇದರಿಂದ ಮುಂದೆ ಸಮಸ್ಯೆಗಳು ಬರುವುದು ಖಚಿತ. ವ್ಯಾಯಾಮಗಳನ್ನು ಮಾಡಿ. ನೀವು ಎಷ್ಟು ಹೆಚ್ಚು ವ್ಯಾಯಾಮಗಳನ್ನು ಮಾಡ್ತೀರೋ ಅಷ್ಟು ಬೇಗ ಮೆದುಳು ಮತ್ತೆ ರಿವೈರಿಂಗ್ ಆಗಿಬಿಟ್ಟು ಕನೆಕ್ಟಿವಿಟಿ ತೊಗೊಂಡ್ಬಿಟ್ಟು ಮತ್ತೆ ಅದು ಮೆದುಳು ರಿಪೇರಿ ಆಗುತ್ತೆ. ಅಥವಾ ಬೇರೆ ಇನ್ಯಾವುದೋ ಏನು ಆರೋಗ್ಯವಂತ ಭಾಗ ಇರುತ್ತೆ, ಆ ಭಾಗದಲ್ಲಿ ಕನೆಕ್ಷನ್ ತೊಗೊಂಡ್ಬಿಟ್ಟು ಮತ್ತೆ ಕೆಲಸ ಮಾಡೋ ಅಂತಲೇ ಪಡ್ಕೊಳ್ಳುತ್ತೆ. ಹಾಗಾಗಿ ನನ್ನ ಇದು ಕಳಕಳಿಯ ರೋಗಿಗಳಲ್ಲಿ ಮನವಿ, ಅಥವಾ ರೋಗಿಯ ಸಂಬಂಧಿಗಳಲ್ಲಿ ಮನವಿ. ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಾದರೆ, ಅಥವಾ ಈ ಸ್ಪಾಸಿಟಿ ಅಂತ ಏನು ತಿಳಿಸಿದ್ದೀವಿ ನಾವು ಆ್ಯಕ್ಚುಲಿ ಇದ್ರ ಬಗ್ಗೆ ತಮಗೆ ಏನಾದರೂ ಸಂದೇಹಗಳಿದ್ದಲ್ಲಿ ಅಥವಾ ವೈಜ್ಞಾನಿಕ ಮಾಹಿತಿ ಬೇಕಾದಲ್ಲಿ ಈ ಕೆಳಕಂಡ ಅಡ್ರೆಸ್ಸನ್ನು ನೀವು ಸಂಪರ್ಕಿಸ್ಬೋದು. ಹಾಗೆ ನಾವು ಲಕ್ವಾ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ, ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನೀವು ಅಲ್ಲಿಗೆ ವಿಸಿಟ್ ಮಾಡಿಬಿಟ್ಟು ನೀವು ಲಕ್ವಾ ಬಗ್ಗೆ, ಅದರ ಚಿಕಿತ್ಸಾ ಮಾಹಿತಿಗಳ ಬಗ್ಗೆ ಮತ್ತು ಮುಂದೆ ಏನು ಮಾಡಬೇಕು, ಯಾವ ರೀತಿಯ ಕ್ರಮಗಳನ್ನು ತಗೋಬೇಕು, ವೈಜ್ಞಾನಿಕ ಚಿಕಿತ್ಸೆಗಳು ಯಾವುವು, ಅವೈಜ್ಞಾನಿಕಗಳು ಯಾವುವು, ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಪಡ್ಕೋಬೋದು. ವೀಕ್ಷಕರೇ ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞ. ಪ್ರೆಸೆಂಟ್ಲಿ DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ, ವಿಜಯನಗರ, ಬೆಂಗಳೂರು, ಇದರ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಹಿಂದಿನ ಹಲವು ಸಂಚಿಕೆಗಳಲ್ಲಿ ನಾವು ಲಕ್ವಾ ಬಗ್ಗೆ ಸುಮಾರು ತಿಳ್ಕೊಂಡಿದ್ದೇವೆ. ಅಂದರೆ ಲಕ್ವಾ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಲಕ್ವಾದಲ್ಲಿ ವಿಧಗಳೇನು, ಲಕ್ವಾದಿಂದ ಆಗುವಂಥ ಪರಿಣಾಮಗಳೇನು, ಹಾಗೂ ಲಕ್ವಾದಿಂದ ನಾವು ಯಾವ ರೀತಿ ಹೊರಗಡೆ ಬರ್ಬೋದು, ಮತ್ತು ಏನೇನು ಚಿಕಿತ್ಸೆಗಳನ್ನು ಪಡ್ಕೋಬೇಕು, ಮತ್ತು ಲಕ್ವಾದಿಂದ ಆಘಾತದಿಂದ ಆಗುವಂಥ ಪರಿಣಾಮಗಳು, ಮತ್ತು ವೈಜ್ಞಾನಿಕ ಹಾಗೂ ಅವೈಜ್ಞಾನಿಕ ಚಿಕಿತ್ಸೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇಂದಿನ ಸಂಚಿಕೆಯಲ್ಲಿ ನಾನು ಸ್ವಲ್ಪ ಡೆಪ್ತಲ್ಲಿ ಹೋಗಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ, ನಾರ್ಮಲಿ ಏನಾಗುತ್ತೆ ಅಂದರೆ, ಈ ಲಕ್ವಾ ಬಡದ ಪೇಷಂಟ್ಗಳಲ್ಲಿ ನಾವು ಕಾಣೋದೇನೆಂದರೆ, ಲಕ್ವಾ ಬರೋದು ಮೆದುಳಿಗೆ, ಅದರ ಸೈಡ್ ಎಫೆಕ್ಟು ಕೈಕಾಲುಗಳಿಗೆ ಬಂದಿರುತ್ತೆ. ಅಂದರೆ ಕೈಕಾಲುಗಳಲ್ಲಿನ
ಮಾಂಸಖಂಡಗಳು ವೀಕ್ನೆಸ್ಗೆ ಒಳಗಾಗಿರ್ತವೆ, ಅಂದರೆ ತೂಕವನ್ನು ಕಳ್ಕೊಂಡಿರ್ತವೆ. ಅಂದರೆ ಅವು ಅಂದರೆ ಅವು ಭಾರವನ್ನು ಕಳ್ಕೊಂಡಿರ್ತವೆ, ಅಂದರೆ ಚಲನೆಯನ್ನು ಕಳ್ಕೊಂಡಿರ್ತವೆ ಇದರಲ್ಲಿ. ಈಗ ಅವುಗಳನ್ನು ಯಾವ ರೀತಿ ಪುನಶ್ಚೇತನಗೊಳಿಸೋದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅದೇ ರೀತಿ ಮಾಂಸಖಂಡಗಳ ರಚನೆ ಬಗ್ಗೆ ಸ್ವಲ್ಪ ಅರಿವಿದ್ದರೆ ನಾವು ಲಕ್ವಾ ಹೊಡೆದ ತಕ್ಷಣ ಅಥವಾ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಪುನಶ್ಚೇತನ ಕ್ರಮಗಳನ್ನು ನಾವು ಪಾಲಿಸುವಾಗ ಯಾವ ರೀತಿಯಾದ ಸರಿಯಾದ ಪುನಶ್ಚೇತನ ಕ್ರಮಗಳನ್ನು ನಾವು ಅಳವಡಿಸ್ಕೋಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಇದರಲ್ಲಿ. ಹಾಗಾಗಿ ಇದು ತುಂಬ ಮುಖ್ಯ. ಇದರಲ್ಲಿ ಈ ಮಾಂಸಖಂಡಗಳ ರಚನೆ ಬಗ್ಗೆ, ಅವು ಹೇಗೆ ಕೆಲಸ ಮಾಡ್ತವೆ, ಹಾಗೂ ಮೆದುಳಿನ ನರಕೋಶಗಳಿಗೂ ಹಾಗೂ ಮಾಂಸಖಂಡಗಳು ಯಾವ ರೀತಿ ಸಂಬಂಧ ಇರುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ಇದರಲ್ಲಿ. ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ನಮ್ಮ ದೇಹದಲ್ಲಿ ಎಷ್ಟು ಮೂಳೆಗಳಿರುತ್ತೆ ಹಾಗೂ ಎಷ್ಟು ಮಾಂಸಖಂಡಗಳಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ನಮ್ಮ ದೇಹದಲ್ಲಿ ಸುಮಾರು 232 ಮೂಳೆಗಳಿರ್ತವೆ. ಹಾಗೆ 639 ತಲೆಯಿಂದ ಪಾದದವರೆಗೂ ಏನಂದರೆ ಮಾಂಸಖಂಡಗಳು ಈ ಮೂಳೆಗಳಿಗೆ ಅಂಟ್ಕೊಂಡಿರ್ತವೆ. ಅದರಲ್ಲಿ ಪ್ರತಿ ಮಾಂಸಖಂಡವು ಅದರದ್ದು ತನ್ನದೇ ಆದ ಚಲನೆಯನ್ನು ಹೊಂದಿರುತ್ತೆ. ಹಾಗೆ ಮೆದುಳಿನ ನರಕೋಶಗಳಿಗೆ ಒಂದೊಂದು ಮಾಂಸಖಂಡಗಳಿಗೂ ಒಂದೊಂದು ಲಿಂಕ್ ಇರುತ್ತೆ. ಅದೇನು ಮಾಡುತ್ತೆ, ನಾವು ಯಾವುದೇ ಈಗ ನಾವು ತಲೆ ಬಗ್ಗಿಸುವಾಗ ನಾವು ಏನು ಬಗ್ಗಿಸ್ತೀವಿ ಅದಕ್ಕೆ ಸಂಬಂಧಪಟ್ಟ ಮೆದುಳಿನ ನರಕೋಶಗಳು ಕೆಲಸ ಮಾಡ್ತವೆ. ಅದೇ ರೀತಿ ಕೈಗಳನ್ನು ನಾವು ಮೇಲೆತ್ತುವಾಗ, ಬಿಡುವಾಗ, ಮಚ್ಚುವಾಗ, ಬಿಡುವಾಗ, ಎತ್ತುವಾಗ, ಹೊರಗಡೆ ಮಾಡುವಾಗ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಮಾಂಸಖಂಡಗಳು ಕೆಲಸ ಮಾಡ್ತವೆ. ಹಾಗೆ ಅವು ಮೆದುಳಿಗೆ ಏನಂದರೆ ನಿರಂತರ ಸಂದೇಶನ ಕಳಿಸೋದ್ರಿಂದ ಅದ್ರ ಮತ್ತೆ ವಾಪಸ್ಸು ಸಂದೇಶ ಬಂದ್ಬಿಟ್ಟು ಆ ಮಾಂಸಖಂಡಗಳು ಅದು ಚಲನೆಯನ್ನು ತೋರಿಸುತ್ತೆ. ಆ್ಯಕ್ಚುಲಿ ಇದರಿಂದ ಮನುಷ್ಯನ ದೇಹದ ಎಲ್ಲ ಕೆಲಸಗಳು ನಡೀತವೆ. ಬಟ್ ಆದರೆ ಲಕ್ವಾ ಹೊಡೆದಾಗ ಏನಾಗುತ್ತೆ, ಮೆದುಳಿನ ಯಾವ ಭಾಗ, ಸಪೋಸ್ ಈಗ ಎಡಭಾಗದ ಮೆದುಳು ಎಫೆಕ್ಟ್ ಆಗಿದ್ದರೆ ಅದು ದೇಹದ ಬಲಭಾಗದ ಮಾಂಸಖಂಡಗಳು ತೂಕ ಕಳ್ಕೊಳ್ತವೆ, ವೀಕ್ನೆಸ್ ಆಗ್ತವೆ, ಹಾಗೆ ಬಲವನ್ನು ಕಳ್ಕೊಂಡಿರ್ತವೆ. ಇದರಲ್ಲಿ ಈ ಮಾಂಸಖಂಡಗಳು ಹೇಳಬೇಕಂದ್ರೆ ಮಾಂಸಖಂಡಗಳಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇರುವುದಿಲ್ಲ. ಇದರಲ್ಲಿ ಬರೀ ತೂಕವನ್ನು ಯಾಕೆಂದರೆ ಅದು ಮೇಯ್ನ್ ಸರ್ವರ್, ಅಂದರೆ ಬ್ರೈನ್ ಅನ್ನೋದು ಒಂಥರ ಸರ್ವರ್ ಇದ್ದಂಗೆ. ಅದೇನಾಗುತ್ತೆ, ನಮಗೆ ಆ ಕನೆಕ್ಷನ್ ಏನಿರುತ್ತೆ ಆ ಕನೆಕ್ಷನು ಹೋಗಿರುತ್ತೆ, ಅಂದರೆ ಸಂಪರ್ಕ ಕಡಿತಗೊಂಡಿರುತ್ತೆ ಅಷ್ಟೇ. ಆದರೆ ಮಾಂಸಖಂಡಗಳಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇರೋಲ್ಲ. ಹಾಗೆ ಯಾವುದೇ ರೀತಿಯ ರಕ್ತ ಚಲನೆಯಲ್ಲೂ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಯಾಕಂದರೆ ನಮ್ಮ ಹಾರ್ಟ್ ಪಂಪ್ ಆಗೋದ್ರಿಂದ ನಿರಂತರವಾಗಿ ರಕ್ತ ಚಲನೆ ನಾರ್ಮಲ್ ಆಗಿರುತ್ತೆ. ಹಾಗಾಗಿ ಮಾಂಸಖಂಡಗಳಲ್ಲಿ ಹೇಳುವಂತೆ ಯಾವುದೇ ರೀತಿಯಾದ ಸಮಸ್ಯೆ ಇರೋದಿಲ್ಲ ಇದರಲ್ಲಿ. ಬಟ್ ಏನಂದರೆ ಗುರುತ್ವಾಕರ್ಷಣ ಶಕ್ತಿಯ ಬಲದಿಂದ ಏನಾಗುತ್ತೆ, ಈಗ ಭುಜದಲ್ಲಾಗ್ಬೋದು, ಭುಜದ ಮೂಳೆಗಳೇನಾಗುತ್ತೆ ಕೆಳಗಡೆ, ಇದರಿಂದ ಅದು ತೂಕ ಕಳ್ಕೊಂಡಿರೋದ್ರಿಂದ ಅದು ಭೂಮಿಯ ಸೆಳೆತ ಜಾಸ್ತಿ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಅದಕ್ಕೆ ಕೆಳಗಡೆ ಜಗ್ಗುತ್ತೆ ಇದರಲ್ಲಿ. ಅದೇ ರೀತಿ ಕಾಲುಗಳಾಗ್ಬೋದು, ಪೇಷಂಟ್ಗೆ ನಿಲ್ಲಿಕ್ಕಾಗಲ್ಲ, ಓಡಾಡಲಿಕ್ಕಾಗಲ್ಲ, ಇದರಲ್ಲಿ ಫಂಕ್ಷನ್ಗಳು ಮಾಡೋಕ್ಕಾಗಲ್ಲ. ನಾನು ಆಗಲೇ ಹೇಳಿದಾಗೆ ಕನೆಕ್ಟಿವಿಟಿ ಲಾಸ್ ಆಗಿರೋದ್ರಿಂದ ಮಾತ್ರ ಈ ಸಮಸ್ಯೆ ಇರುತ್ತೆ ಅಂದರೆ ಅದಕ್ಕೆ ನಾವೇನು ಮಾಡಬೇಕು, ಮೆದುಳನ್ನು ಮತ್ತೆ ಪುನಶ್ಚೇತನ ಮಾಡಬೇಕು. ನಾನು ಆಗಲೇ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ನೀವು ಎಕ್ಸಸೈಸ್ ಕೊಡಿ ಬಿಡಿ, ನೀವು ಔಷಧಿ ತಗೊಳ್ಳಿ ಬಿಡಿ, ಒಂದು 30-60% ಮೆದುಳು ತಂತಾನಾಗಿ ತನ್ನ ಎಲ್ಲ ಇವುಗಳನ್ನು ಏನು ವೀಕ್ನೆಸ್ ಇರೋದನ್ನು ಸರಿಪಡಿಸ್ಕೊಳ್ಳಿ. ಇದರಲ್ಲಿ ಮಾಂಸಖಂಡಗಳ ಚೆಲ್ಲೂ ಸಹ ಇರುತ್ತೆ ಆ್ಯಕ್ಚುಲಿ. ಹಾಗಾಗಿ ಏನಂದರೆ ಪೇಷಂಟ್ 1-3 ತಿಂಗಳು 4 ತಿಂಗಳಲ್ಲಿ ಅವನು ಎದ್ದು ಓಡಾಡ್ಬೋದು. ಸಣ್ಣ ಪ್ರಮಾಣದವರಾಗಿದ್ದರೆ ಅವನು ತಾನಾಗೆ, ಅದು ಯಾವುದೇ ರೀತಿಯಾದ ಎಕ್ಸಸೈಸು ಬೇಕಾಗಿಲ್ಲ, ಅವನು ತಾನೇ ಅಡ್ಡಾಡ್ಬೋದು ಇದರಲ್ಲಿ. ಹಾಗಾಗಿ ನಾವೇನಂದರೆ ಅದಕ್ಕೆ ನಾವು ವಿರುದ್ಧವಾದ, ಅದಕ್ಕೆ ಯಾವುದೇ ರೀತಿಯಾಗಿ ಏನು ಬೇರೆ ರೀತಿಯ ಚಿಕಿತ್ಸೆಗಳನ್ನು ನಾವು ಮಾಡ್ಬೋದು. ವ್ಯಾಯಾಮಗಳನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಚಿಕಿತ್ಸೆಗಳನ್ನು ಮಾಡಬಾರ್ದು ಆಮೇಲೆ. ಹಾಗಾಗಿ ನಾನೇನೆಂದರೆ, ಸಪೋಸ್ ನಾರ್ಮಲಿ 100ಕ್ಕೆ ಒಂದು 70-80ರಷ್ಟು ರೋಗಿಗಳೇನು ಮಾಡ್ತಾರೆ, ಲಕ್ವಾ ಹೊಡೆದ ತಕ್ಷಣ ಈ ಅವೈಜ್ಞಾನಿಕ ಚಿಕಿತ್ಸೆಗಳು, ಅಂದರೆ ಈ ಕಲಮ ಪೌಡ್ರ್ ಹಚ್ಚೋದು, ತಿಕ್ಕೋದು, ಉಜ್ಜೋದು, ಮಾಲಿಷ್ ಮಾಡೋದು, ಇಂಥ ಚಿಕಿತ್ಸಾ ಕ್ರಮಗಳತ್ತ ವಾಲ್ತಾರೆ ಇದರಲ್ಲಿ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಅವುಗಳನ್ನು ಆದಷ್ಟು ಕೈ ಬಿಡಬೇಕು ಇದರಲ್ಲಿ.
ಅಂದರೆ ವೈಜ್ಞಾನಿಕ ಅಂದರೆ ಫಿಸಿಯೋಥೆರಪಿ ಆಗ್ಬೋದು, ಆಕ್ಯುಪೇಷನಲ್ ಥೆರಪಿ ಆಗ್ಬೋದು. ಈಗ ಮಾತಾಡಲಿಕ್ಕೆ ಗಂಟಲಿನ ಮಾಂಸಖಂಡಗಳಿಗೆ ಅದಕ್ಕೆ ಬಲ ಕೊಡಬೇಕಾಗುತ್ತೆ. ಹಾಗಾಗಿ ಅಂದರೆ ಮಾತಾಡೋದನ್ನಾಗ್ಬೋದು, ಇವುಗಳನ್ನು ನಾವು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗೆ ಈ ಸಂಚಿಕೆಯಲ್ಲಿ ನಾನೇನೆಂದರೆ ಈ ಮಾಂಸಖಂಡಗಳ ಸ್ವಲ್ಪ ಮಟ್ಟಿಗೆ ನೀವು ಮಾಂಸಖಂಡಗಳ ಬಗ್ಗೆ ಅರಿವಿದ್ದರೆ ಇದರಲ್ಲಿ ನಾವು ಈ ಬೇರೆ ರೀತಿಯ ಯಾವುದೇ ಅವೈಜ್ಞಾನಿಕ ಚಿಕಿತ್ಸೆಗಳನ್ನು ತಗೊಳ್ಳುವ ಮುಂಚೆ ನಾವು ಅದ್ರ ಬಗ್ಗೆ ಹೇಗೆ ಮಾಂಸಖಂಡಗಳಿಗೆ ಬ್ರೈನಿಗೆ ಕನೆಕ್ಟ್ ಆಗಿರುತ್ತೆ ಅನ್ನೋದು ಅರಿವಿದ್ದರೆ ನಾವು ತಪ್ಪು ಚಿಕಿತ್ಸೆಗಳ ಇದರತ್ತ ವಾಲೋದು ತಪ್ಪುತ್ತೆ. ಹಾಗೆ ರೋಗಿಯು ಬೇಗ ಸಹ ಗುಣವಂತನೇ ಹಾಗೂ ಮತ್ತೆ ಮೊದಲಿನ ಸ್ಥಿತಿಗೆ ಆದಷ್ಟು ಶೀಘ್ರದಲ್ಲೇ ಮೊದಲನೇ ಸ್ಥಿತಿಗೆ ಮರಳ್ತಾನೆ. ಅದು ಯಾವುದೇ ಹಂತದಲ್ಲಿರ್ಬೋದು, ಲಕ್ವಾಯದಲ್ಲಿ ಚಿಕ್ಕ ಪ್ರಮಾಣದಲ್ಲಿರ್ಬೋದು ಅಥವಾ ದೊಡ್ಡ ಪ್ರಮಾಣದಲ್ಲಿರ್ಬೋದು. ನಾರ್ಮಲಿ ಈಗ ಮಾಂಸಖಂಡಗಳ ರಚನೆ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಮಾಂಸಖಂಡಗಳ ರಚನೆ ಹೇಗೆ ಅಂದರೆ, ಮನುಷ್ಯನಿಗೆ ಹೇಗೆ ಬೇರೆ ಬೇರೆ ರೀತಿಯ ಗುಣಗಳು ಅಡಕವಾಗಿರುತ್ತೆ, ಹಾಗೆ ಮಾಂಸಖಂಡಗಳಿಗೂ ಅದರದೇ ಆದ ಗುಣಗಳನ್ನು ಹೊಂದಿರುತ್ತೆ. ಅಂದರೆ ಮಾಂಸಖಂಡಗಳ ಒಂದು ರಬ್ಬರ್ ಥರ ಅವೇನಾಗ್ತವೆ, ಈಚ್ತವೆ, ಕೂಗ್ತವೆ. ನಾವು ಮೂಮೆಂಟ್ಸು ಮಾಡಿದಾಗ ಏನಂದರೆ, ನಾವು ಈಗ ಓಪನ್ ಮಾಡಿದಾಗ ಅವು ಹಿಗ್ತವೆ, ಕ್ಲೋಸ್ ಮಾಡಿದಾಗೆ ಕೂಗ್ತವೆ ಇದರಲ್ಲಿ. ಬಟ್ ಈ ಲಕ್ವಾ ಸಮಸ್ಯೆಯಲ್ಲಿ ಏನಾಗಿರುತ್ತೆ, ನಾವು ಯಾವುದೇ ರೀತಿಯಾಗಿ ಚಲನೆ ಇಲ್ಲದೇ ಇರೋದರಿಂದ, ಅದು ಬಲವನ್ನು ಕಳ್ಕೊಂಡಿರೋದ್ರಿಂದ ಅವೇನಾಗ್ತವೆ, ಮಾಂಸಖಂಡ ಐದರು ಏನಂದರೆ ಉದ್ದ ಆಗಿರ್ತವೆ ಅಥವಾ ಕುಗ್ಗಿರ್ತವೆ. ಕೆಲವು ಸ್ಪಾಸಿಕ್ ಅಂದರೆ ಸ್ಟಿಫ್ನೆಸ್ ಕಂಡೀಷನ್ಸಲ್ಲಿ ಕುಗ್ಗಿರುತ್ತೆ, ಫ್ರೀ ಕಂಡೀಷನ್ ಅಂದರೆ ಫ್ಲಾಸಿಡ್ ಅಂತೀವಿ, ಅಂದರೆ ಅದು ಜೋತ್ ಬೀಳುತ್ತೆ. ಅವಾಗ ಏನಾಗುತ್ತೆ, ಅದರದ್ದು ಎಲ್ಲ ಮಾಂಸಖಂಡಗಳಲ್ಲಿ ಬಲ ಪೂರ್ಣ ಇರೋದಿಲ್ಲ ಇದರಲ್ಲೇ. ಸೊ ಹಾಗಾಗಿ ಏನಾಗುತ್ತೆ, ಈ ಮಾಂಸಖಂಡಗಳಿಂದ ಮೆದುಳಿನ ನರಕೋಶಗಳಿಗೆ ಕನೆಕ್ಟಿವಿಟಿ ಇರೋದಿಲ್ಲ ಇದರಲ್ಲಿ. ಹಾಗಾಗಿ ಅದಕ್ಕೆ ಶಕ್ತಿ ಇರೋದಿಲ್ಲ, ಸಿಗ್ನಲ್ನ ಜನ್ರೇಟ್ ಮಾಡುವಂಥ ಶಕ್ತಿ ಇರೋದಿಲ್ಲ ಇದರಲ್ಲೇ. ಹಾಗಾಗಿ ನಾವೇನು ಮಾಡಬೇಕು, ಈ ಮೂಮೆಂಟ್ಸ್ಗಳನ್ನು ಜನ್ರೇಟ್ ಮಾಡಬೇಕು ಇದರಲ್ಲೇ. ಹಾಗಾಗಿ ಅಂದರೆ ನಾವು ಆ ರಬ್ಬರ್ ಅಂತ ನಾವು ಆಗಲೇ ಹೇಳ್ದಾಗೇನು ಮಾಂಸಖಂಡ ರಬ್ಬರ್ ಅಂತ ಹೇಳ್ದೆ ಇದರಲ್ಲಿ, ಈಚೋದು ಕುಗ್ಗೋದು ಈ ಮೂಮೆಂಟ್ಸ್ ಬರೋದ್ರಿಂದ ಒಂದೊಂದು ಮೂಮೆಂಟ್ಸಿಂದನೂ ಬ್ರೈನ್ಗೆ ಸಂದೇಶ ಹೋಗುತ್ತೆ. ಹಾಗೆ ಮೆದುಳು ನರಕೋಶಗಳು ಮತ್ತೆ ಪುನಶ್ಚೇತನಗೊಳ್ತವೆ. ಹಾಗಾಗಿ ನಾವೇನು ಮಾಡಬೇಕು, ಬರೀ ನಾವು ಅದಕ್ಕೆ ಸಂಬಂಧಪಟ್ಟ ಈಗ ಒಂದೊಂದು ನಾನು ಹೇಗೆ 630 ಮಸಲ್ಸ್ ಅಂತ ಹೇಳಿದೆ, 630 ಮಸಲ್ಸಿಗೂ ಅದರದೇ ಆದ ಮೂಮೆಂಟ್ಸ್ ಇದೆ. ಹಾಗಾಗಿ ಈಗ ಸಪೋಸ್ ಕೈಗೆ ಸಂಬಂಧಪಟ್ಟಂದರೆ, ಈಗ ಎತ್ತಲಿಕ್ಕೆ ಅಂದರೆ ನಾವು ಈ ಮೂಮೆಂಟ್ಸ್ನ ಎತ್ತೋದು ಮೂಮೆಂಟ್ಸ್ನ ಕೊಡಬೇಕಾಗತ್ತೆ. ಇದನ್ನು ನಾವು ಹೆಚ್ಚು ಪೇಷಂಟ್ಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಇದರಲ್ಲಿ. ಆಗ ನಾವು ಎತ್ತೋದು ಇಳಿಯೋದು ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಏನಾಗುತ್ತೆ, ಒಮ್ಮೆ ಮೂಮೆಂಟ್ ಮಾಡಿದಾಗಲೂ ಅದು ಅದಕ್ಕೆ ಸಂಬಂಧಪಟ್ಟ ಈ ಮೂಮೆಂಟಿಗೆ ಸಂಬಂಧಪಟ್ಟ ಮಸಲ್ಸ್ ಏನಿರುತ್ತೆ ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಏನಂದರೆ ಆ ಸಿಗ್ನಲ್ ನಿರಂತರವಾಗಿ ಕೊಡಬೇಕು ಆ್ಯಕ್ಚುಲಿ. ಬಟ್ ತಿಕ್ಕೋದ್ರಿಂದ ಏನಾಗುತ್ತೆ, ಈಗ ಅವೈಜ್ಞಾನಿಕ ಚಿಕಿತ್ಸೆ ಬಗ್ಗೆ ನಾನು ಹೇಳಿದೆ, ತಿಕ್ಕೋದ್ರಿಂದ ಏನಾಗುತ್ತೆ, ಮೊದಲೇ ಮಾಂಸಖಂಡಗಳು ತೂಕ ಕಳ್ಕೊಂಡಿರ್ತವೆ ಇದರಲ್ಲಿ. ಹಾಗಾಗಿ ಏನು ಮಾಡಿ, ಈಗ ತಿಕ್ಕೋದ್ರಿಂದ ಮಾಂಸಖಂಡಗಳ ಬುಡ ಏನಿರುತ್ತೆ ಮೇಲೆ, ಮಾಂಸಖಂಡ ಹೆಂಗಂದರೆ ಮೇಲೆ ಹುಟ್ಟುತ್ತೆ, ಕೆಳಗಡೆ ಅಟ್ಯಾಚ್ ಆಗುತ್ತೆ. ಅಂದರೆ ಗುರುತ್ವಾಕರ್ಷಣ ಶಕ್ತಿ ಯಾವ ಕಡೆ ಇದೆ ಹಾಗೆ ಅದು ಅದ್ರ ಕಡೆ ಅದು ವಾಲಿರುತ್ತೆ ಇದರಲ್ಲಿ. ಹಾಗಾಗಿ ಏನಂದರೆ ನಾವು ಮಾಂಸಖಂಡಗಳ ಮೇಲಿನ ಭಾಗ ಏನಿರುತ್ತೆ ನಾವು ಅದನ್ನು ಬುಡ ಅಂತ ಹೇಳ್ತೀವಿ, ಅಂದರೆ ರೂಟ್ ಇದರಲ್ಲಿ. ಕೆಳಗಡೆದೇನಂದರೆ ಅದು ಮುಂದುವರಿದ ಭಾಗ ಆ್ಯಕ್ಚುಲಿ ಇದೆ ಇದರಲ್ಲಿ. ಈ ತಿಕ್ಕೋದ್ರಿಂದ ಏನಾಗುತ್ತೆ, ಅದು ಮೊದಲೇ ತೂಕ ಕಳ್ಕೊಂಡಿರುತ್ತೆ. ಹಾಗಾಗಿ ಉಜ್ಜೋದ್ರಿಂದ ಅದು ಇನ್ನೂ ವೀಕ್ ಆಗಿಬಿಡುತ್ತೆ, ಅಂದರೆ ಓವರ್ ವೀಕ್ ಆಗುತ್ತೆ, ಅಂದರೆ ಇನ್ನೂ ಹೆಚ್ಚು ಬಲಹೀನಗೊಳ್ಳುತ್ತೆ. ಹಾಗೇನಾಗುತ್ತೆ, ಇದರಿಂದ ಮಾಂಸಖಂಡಗಳು ಮೂಳೆಗಳಿಗೆ ಉಜ್ಜಿ ನಂಜಾಗ್ಬೋದು, ನಂಜಿನ ಸಮಸ್ಯೆ ಉಂಟಾಗ್ಬೋದು, ಅಥವಾ ಇನ್ನೂ ಹೆಚ್ಚು ವೀಕ್ ಆಗೋದ್ರಿಂದ ಪೇಷಂಟ್ ಇನ್ನೂ ಏನಂದರೆ ಅವನು ಇನ್ನೂ ಬಲ ಮೂಮೆಂಟ್ಸ್ ಮಾಡುವಂಥ ಏನು ಇದಿರುತ್ತೆ ಅದನ್ನು ಕಳ್ಕೊಳ್ತಾನೆ ಇದರಲ್ಲಿ. ಹಾಗಾಗಿ ನಾವೇನು ಮಾಡಬೇಕಂದ್ರೆ, ಆದಷ್ಟು ಈ ಅವೈಜ್ಞಾನಿಕ ಚಿಕಿತ್ಸೆಗಳು, ತಿಕ್ಕೋದು, ಉಜ್ಜೋದು, ನೀವು ಯಾವುದೇ ಆಗಲಿ, ನೀವು ಆಯುರ್ವೇದ ಆಗಲಿ, ಹೋಮಿಯೋಪತಿ ಆಗಲಿ, ಬೇರೆ ಇನ್ಯಾವುದೇ ಚಿಕಿತ್ಸೆಗಳಾಗಲಿ, ಅಲೋಪತಿ ಆಗಲಿ, ಮಾತ್ರೆಗಳನ್ನು ನೀವೇನು ಬೇಕಾದ್ರೂ ತಗೊಳ್ಳಿ. ಇದು ಆ್ಯಕ್ಚುಲಿ ಅದ್ರ ಬಗ್ಗೆ ನನ್ನ ಅಭ್ಯಂತರ ಇಲ್ಲ. ಬಟ್ ಆದರೆ ತಿಕ್ಕಬೇಡಿ. ಇದು ಆ್ಯಕ್ಚುಲಿ ತಿಕ್ಕೋದ್ರಿಂದ ಸಮಸ್ಯೆಯನ್ನು ಜಾಸ್ತಿ ಉಲ್ಬಣಗೊಳ್ಳುತ್ತೆ. ಮತ್ತು ಇನ್ನೊಂದು, ಕೆಲವೊಂದು ಕಂಡೀಷನ್ಸಲ್ಲಿ ಶುಗರ್ ಇರುತ್ತೆ. ಪೇಷಂಟ್ಗಳಿಗೆ ಶುಗರಿಂದ ಬಳಲ್ತಾ ಇರ್ತಾರೆ, ಮಧುಮೇಹದಿಂದ ಬಳಲ್ತಾ ಇರ್ತಾರೆ. ಅಂಥ ರೋಗಿಗಳೇನೆಂದರೆ ಮೊದಲೇ ಅದರಲ್ಲಿ ಈಗ ಸ್ಕಿನ್ ಚರ್ಮದ ರಚನೆ ಏನಿರುತ್ತೆ ಅದರಲ್ಲಿ
ಸೆನ್ಸರಿ ನರ್ವ್ ಅಂತ ಹೇಳ್ತೀವಿ. ಅಂದರೆ ಮೆದುಳಲ್ಲಿ ಏನಂದರೆ ಈ ಮೋಟಾರ್ ಮೂಮೆಂಟ್ಸ್ ಮತ್ತು ಸೆನ್ಸರಿ ಅಕ್ಕಪಕ್ಕನೇ ಬರುತ್ತೆ. ಅಂದರೆ ಮೂಮೆಂಟ್ಸಿಂದು ಮತ್ತು ಸೆನ್ಸೇಷನ್ದು ಅದರ ಅಕ್ಕಪಕ್ಕನೇ ಬರುತ್ತೆ. ಆ ಕನೆಕ್ಟಿವಿಟಿ ಏನಾಗುತ್ತೆ, ಅವು ನೀವು ತಿಕ್ಕೋದ್ರಿಂದ ಅವು ಹೆಚ್ಚು ಆ್ಯಕ್ಟಿವ್ ಆಗ್ತವೆ, ಅಂದರೆ ಓವರ್ ಆ್ಯಕ್ಟಿವ್ ಆಗ್ತವೆ. ಅಂದರೆ ಮೊದಲೇ ಅದು ವೀಕ್ ಇರೋದ್ರಿಂದ ಸ್ವಲ್ಪ ಟಚ್ ಇದಾಗಲ ಅವ್ರಿಗೆ ಕೆಲವೊಮ್ಮೆ ಶಾಕ್ ಕೊಡೋದಾದ ರೀತಿ ಅನುಭವ ಆಗುತ್ತೆ ತಿಕ್ಕೋದ್ರಿಂದ, ಹೆಚ್ಚು ತಿಕ್ಕೋದ್ರಿಂದ. ಮತ್ತು ಇನ್ನೊಂದು, ಕೆಲವು ಕಂಡೀಷನ್ಸ್ ನೋಡಿದ್ದೇನೆ, ಅವರು ಬಿಸಿ ಶಾಖವನ್ನು ಕೊಡ್ತಾರೆ ಇದರಲ್ಲಿ. ಅದು ತಪ್ಪು ಆ್ಯಕ್ಚುಲಿ ಇದೆ. ಆ ರೀತಿಯಾಗಿ ಮಾಡಬಾರ್ದು ಆ್ಯಕ್ಚುಲಿ. ಇದರಿಂದ ಏನಾಗುತ್ತೆ, ನಿಮಗೆ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತವೆ ಹೊರತು ಕಮ್ಮಿ ಆಗೋದಿಲ್ಲ. ಹಾಗೆ ರೋಗಿಯ ಗುಣವಾಗಿ ಸಮಯ ಏನಿರುತ್ತೆ ಅದನ್ನು ಇನ್ನೂ ಹೆಚ್ಚು ತಗೊಳ್ಳುತ್ತೆ ಇದರಲ್ಲಿ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ಆದಷ್ಟು ತಿಕ್ಕೋದನ್ನಾಗಲಿ, ಉಜ್ಜೋದನ್ನಾಗಲಿ, ಅಥವಾ ನೀವೋದನ್ನಾಗಲಿ, ಈ ಬೇರೆ ಬೇರೆ ರೀತಿಯ ಪೌಡರ್ಗಳಾಗ್ಬೋದು, ಆಯಿಲ್ ಆಗ್ಬೋದು, ಇವುಗಳನ್ನು ಆದಷ್ಟು ಬಿಡಬೇಕು. ಆ್ಯಕ್ಚುಲಿ ಈ ನಾರ್ಮಲಿ ಹೊರಗಡೆ ಏನು ಮಾಡ್ತಾರೆ ಅಂದರೆ, ಮೇಲಿಂದ ಅಂದರೆ ಮೇಲಿಂದ ಕೆಳಗಡೆ ತಿಕ್ತಾರೆ. ಅದು ತಪ್ಪು ಕ್ರಮ ಇದರಲ್ಲಿ. ನಾರ್ಮಲಿ ಮಾಂಸಖಂಡಗಳನ್ನ ಕೆಳಗಡೆಯಿಂದ ಮೇಲೆ ಹೋಗ್ಬೇಕು. ಈಚ್ ಮಾಂಸಖಂಡಗಳಿಗೆ ಅದರದ್ದೇ ಆದ ಮೂಮೆಂಟ್ಸ್ ಇದೆ, ಹಾಗೆ ಅದರದ್ದೇ ಆದ ರೀತಿಯಾದ ಮಸಾಜ್ ಪ್ರಕ್ರಿಯೆ ಇದೆ ಆ್ಯಕ್ಚುಲಿ. ಅದನ್ನೇ ಏನಂದರೆ, ನಾರ್ಮಲಿ ನಾವು ತಿಕ್ಕೋದು ತಪ್ಪು ಅಂತ ಹೇಳಲ್ಲ ಆ್ಯಕ್ಚುಲಿ ರೀ. ಬಟ್ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ರೋಗಿಗಳಲ್ಲಿ ಊದ್ಕೊಂಡ್ಬಿಟ್ಟಿರುತ್ತೆ, ನೀರಿನ ಅಂಶ ಆಗ್ಬೋದು, ಬೇರೆ ಇನ್ಯಾವುದೋ ಎಡಿಮಾ ಅಂತ ನಾವು ಹೇಳ್ತೇವೆ. ಇದು ಆ್ಯಕ್ಚುಲಿ ಇದರಲ್ಲಿ ಊತ ಇರುತ್ತೆ. ಅಂಥವುಗಳೆಲ್ಲ ಡ್ರೈನ್ ಮಾಡಲಿಕ್ಕೆ, ಅಂದರೆ ಅಲ್ಲಿರೋ ಫ್ಲೂಯಿಡ್ನ ಡ್ರೈನ್ ಮಾಡಲಿಕ್ಕೆ ಮಾತ್ರ ನಾವು ಮಸಾಜ್ಗಳನ್ನು ಬಳಸ್ತೇವೆ. ಬಟ್ ಬೇರೆ ಕಂಡೀಷನ್ಸ್ಗಳಲ್ಲಿ ಮಸಾಜ್ಗಳನ್ನು ಮಾಡಬಾರ್ದು ಆ್ಯಕ್ಚುಲಿ ಇದರಲ್ಲಿ. ಇದು ನನ್ನ ಅನಿಸಿಕೆ ಮತ್ತು ನನ್ನ ಕಳಕಳಿಯ ಮನವಿ. ಆದಷ್ಟು ಈ ರೀತಿಯ ತಪ್ಪು ಕ್ರಮಗಳನ್ನು ಪಾಲಿಸೋದ್ರಿಂದ ರೋಗಿಯ ಗುಣವಾಗುವ ಸಮಯ ಹೆಚ್ಚು ತಗೊಳ್ಳುತ್ತೆ. ಹಾಗೆ ಅಂಗಊನತೆಯ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಇದರಲ್ಲಿ. ಆದ್ದರಿಂದ ನಾನು ಹೇಳೋದೇನೆಂದರೆ, ಯಾವುದೇ ಕಾರಣಕ್ಕೂ ಚಿಕಿತ್ಸೆಗಳನ್ನು ತಗೊಳ್ಳುವಾಗ ವೈಜ್ಞಾನಿಕ ಚಿಕಿತ್ಸೆಗಳಂತ ವಾಲಿ, ಹಾಗೂ ಏನೇ ನೀವು ಒಂದು ಟ್ರೀಟ್ಮೆಂಟ್ಗಳಂತ ನಿಮ್ಮ ಸಂಬಂಧಪಟ್ಟ ಯಾರು ಫಿಸಿಷಿಯನ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಹಾಗೂ ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಅವ್ರುಗಳ ಹತ್ರ ಕೂಲಂಕುಷವಾಗಿ ಚರ್ಚಿಸಿ ಚಿಕಿತ್ಸೆಗಳನ್ನು ಮಾಡಿ ಹಾಗೂ ಸಮಸ್ಯೆಗಳಿಂದ ಪಾರಾಗಿ. ಇನ್ನೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ವಿಸಿಟ್ ಮಾಡ್ಬೋದು. ಅಲ್ಲಿ ಇದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿಗಳನ್ನು ಹಾಕಿದ್ದೇವೆ. ಹಾಗೆ ಲಕ್ಕವಾಗಿ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳು ನಾವು ಹಾಕಿದ್ದೇವೆ. ಅವುಗಳನ್ನು ನೋಡಿ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಬೋದು. ಅಥವಾ ನಮ್ಮನ್ನೇ ನೀವು ಡೈರೆಕ್ಟಾಗಿ ಬಂದು ಸಂಪರ್ಕ ಮಾಡ್ಬೋದು. ಏನಂದರೆ, ಈ ಕೆಳಕಂಡ ನಾವೇನು ಅಡ್ರೆಸ್ಸು ಮತ್ತು ನಂಬರ್ ತೋರಿಸ್ತಾ ಇದ್ದೀವಿ, ನೀವು ಬಂದು ಸಂಪರ್ಕ ಮಾಡಿ ಇದ್ರ ಬಗ್ಗೆ ನಿಮಗೆ ಮೆಡಿಕಲಿ ಆಗ್ಬೋದು, ಇನ್ನು ಏನೇ ಯಾವುದೇ ಮಾಹಿತಿ ಇದ್ದರೂ ನೀವು ನಮ್ಮನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿನ ಪಡೆದು ಮುಂದಿನ ಚಿಕಿತ್ಸಾ ಕ್ರಮಗಳನ್ನು ಪಾಲಿಸ್ಬೋದು. ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞ. ಪ್ರೆಸೆಂಟ್ಲಿ DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ, ವಿಜಯನಗರ, ಬೆಂಗಳೂರು, ಇದರ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಕಳೆದ 8 ಸಂಚಿಕೆಗಳಲ್ಲಿ ನಾವು ಲಕ್ವ ಅಂದರೆ ಏನು, ಲಕ್ವದಿಂದ ಮೆದುಳಿನಲ್ಲಾಗುವ ಬದಲಾವಣೆಗಳೇನು, ಮೆದುಳಿನ ರಚನೆಗಳ ಬಗ್ಗೆ, ಲಕ್ವ ಬಂದ ನಂತರ ರೋಗಿ ಹಾಗೂ ಆತನ ಸಂಬಂಧಿಗಳು ಯಾವ ರೀತಿಯ ಕ್ರಮಗಳನ್ನು ತಗೋಬೇಕು, ಹಾಸ್ಪಿಟ್ಲಲ್ಲಿ ಹೋದಾಗ ಯಾವ ರೀತಿಯ ಚಿಕಿತ್ಸಾ ಕ್ರಮಗಳನ್ನು ಪಾಲಿಸಬೇಕು, ಮತ್ತು ಹಾಸ್ಪಿಟ್ಲಲ್ಲಿ ಇರುವಾಗ ಹೇಗೆ ವರ್ತಿಸಬೇಕು, ಹಾಗೆ ಏನೇನು ಚಿಕಿತ್ಸೆಗಳನ್ನು ಪಾಲಿಸಬೇಕು, ಅದೇ ರೀತಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ನಂತರ ನಾವು ರೋಗಿನ ಯಾವ್ಯಾವ ರೀತಿ ನೋಡ್ಕೋಬೇಕು, ಮತ್ತು ವೈಜ್ಞಾನಿಕ ಚಿಕಿತ್ಸಾ ವಿಧಾನಗಳು, ಅವೈಜ್ಞಾನಿಕ ಚಿಕಿತ್ಸಾ ವಿಧಾನಗಳ ಬಗ್ಗೆ ನಾವು ವಿಸ್ತೃತವಾಗಿ ತಿಳ್ಕೊಂಡಿದ್ವಿ. ಆದರೆ ಇಂದು ನಾನು ಹೇಳಿಕ್ಕೆ ಹೊರಟಿರೋದು ಒಂದು ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ, 100ಕ್ಕೆ 90ರಷ್ಟು ರೋಗಿಗಳು
ಏನಂದರೆ ಲಕ್ವಾ ನಂತರ ಹೆಚ್ಚು ಅವರು ನೆಗ್ಲೆಕ್ಟ್ ಮಾಡೋದೇನೆಂದರೆ ಕೈಗಳು ಮತ್ತು ಕಾಲುಗಳು. ಒಂದು ಹಂತದ ಚಿಕಿತ್ಸೆ ಏನಂದರೆ ಅವರು ಒಂದು 3 ತಿಂಗಳಲ್ಲೋ 4 ತಿಂಗಳಲ್ಲೋ ಅಥವಾ 6 ತಿಂಗಳಲ್ಲೋ ನಡೀಲಿಕ್ಕೆ ಶುರು ಮಾಡ್ತಾರೆ. ಬಟ್ ಅವೈಜ್ಞಾನಿಕ ಈ ಸಮಯದಲ್ಲಿ ರೋಗಿಗಳು ಅವೈಜ್ಞಾನಿಕ ಚಿಕಿತ್ಸಾ ಕ್ರಮಗಳನ್ನು ಪಾಲಿಸೋದ್ರಿಂದ ರೋಗಿಗಳು ಏನಂದರೆ ಸರಿಯಾಗಿ ಪುನಶ್ಚೇತನ ಕ್ರಮಗಳನ್ನು ಪಾಲಿಸೋದಿಲ್ಲ. ಹಾಗಾಗಿ ಏನಾಗುತ್ತೆ, ರೋಗಿಯ ಕೈಕಾಲುಗಳಲ್ಲಿ ಸ್ಟಿಫ್ನೆಸ್ ಬರುತ್ತೆ, ಅಂದರೆ ಗಟ್ಟಿ ಆಗ್ತವೆ ಅಂತಲೇ. ಇದು ಒಂದೇ ರೀಸನ್ ಅಲ್ಲ, ಕೆಲವೊಮ್ಮೆ ಲಕ್ವಾ ಹೊಡೆದಾಗಲೇ ಇದರಲ್ಲಿ ಮೆದುಳಿನಲ್ಲಿ ಕೆಲವೊಂದು ಬದಲಾವಣೆಗಳುಂಟಾಗಿ ಅಲ್ಲಿಂದಲೇ ಕೆಲವೊಮ್ಮೆ ಸ್ಟಿಫ್ನೆಸ್ಸು ಅಥವಾ ಟೈಟ್ನೆಸ್ಸು ಕೈ ಯಾವ ಅಂಗದಲ್ಲಿ ಲಕ್ವಾ ಹೊಡೆದಿರುತ್ತೆ ಮತ್ತು ಹಾಗೆ ಅದರ ಪರಿಣಾಮ ಯಾವ ಅಂಗಾಂಗಗಳಂದರೆ ಕೈಕಾಲುಗಳಲ್ಲಿ ಆಗಿರುತ್ತೆ, ಅಥವಾ ದೇಹದ ಎಡಭಾಗ ಇರ್ಬೋದು ಬಲಭಾಗ ಇರ್ಬೋದು, ಯಾವ ಇದಕ್ಕೆ ಪ್ರಾಬ್ಲಮ್ಗೆ ತುತ್ತಾಗಿರುತ್ತೆ ಆ ಅಂಗಗಳೇನಾಗ್ತವೆ, ಗಟ್ಟಿಯಾಗಿಬಿಡ್ತವೆ ಇದರಲ್ಲಿ. ಹಾಗಾಗಿ ಪೇಷಂಟ್ಗೆ ಏನಂದರೆ ಕೈಕಾಲುಗಳು ಎತ್ತಲಿಕ್ಕೆ ಆಗೋದಿಲ್ಲ. ಅಂದರೆ ಲಕ್ವಾದಲ್ಲಿ 2 ರೀತಿಯ ವೀಕ್ನೆಸ್ಗಳು ಬರ್ತವೆ. ಒಂದು ನಾವು ಫ್ಲಾಸಿಡ್ ಪ್ಯಾರಲಿಸಿಸ್ ಅಂತೀವಿ, ಇನ್ನೊಂದು ಸ್ಪಾಸ್ಟಿಕ್ ಪ್ಯಾರಲಿಸಿಸ್ ಅಂತೀವಿ. ಫ್ಲಾಸಿಡ್ ಅಂದರೆ ಅದೇನೆಂದರೆ ಪೂರಾ ಅದರಲ್ಲಿ ಯಾವುದೇ ರೀತಿಯಾದ ತೂಕ ಇರೋದಿಲ್ಲ ಇದರಲ್ಲಿ, ಅದು ಅಲ್ಲಾಡ್ತಾ ಇರುತ್ತೆ. ಆ್ಯಕ್ಚುಲಿ ಇದು ಅದು ನೀವು ಹೇಗೆ ಬೇಕಾದ್ರೂ ಇದು ಮಾಡೋಕ್ಕೆ, ಹೇಗೆ ಸುತ್ತ ವ್ಯಕ್ತಿಯ ಕೈಗಳನ್ನು ಮೇಲೆತ್ತಿದ್ರೆ ಹೇಗೆ ಕೆಳಗಡೆ ಬೀಳುತ್ತೋ ಹಾಗೆ ಅದು ಅದರಲ್ಲಿ ಬಲ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ನಾವು ಎತ್ತಿ ಬಿಟ್ಟರೆ ಅದು ಕೆಳಗಡೆ ಬೀಳುತ್ತೆ. ಆದರೆ ಇನ್ನೊಂದು ಟೈಪ್ ರೋಗಿಗಳ ಏನಾಗುತ್ತೆ, ಗಟ್ಟಿಯಾಗುತ್ತೆ. ಅಂದರೆ ರೋಗಿ ಏನಂದರೆ ಆ ಮೂಮೆಂಟ್ಸ್ಗಳನ್ನ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಯಾಕೆಂದರೆ ಈಗ ಮೆದುಳಿನಲ್ಲಿ ಏನಾಗುತ್ತೆ, ಯಾವ ಭಾಗದಲ್ಲಿ ಲಕ್ವಾ ಹೊಡೆದಿರುತ್ತೆ ಆ ಭಾಗದಲ್ಲಿ ಏನಾಗುತ್ತೆ, ಕಂಟಿನ್ಯೂಸ್ ಎಲೆಕ್ಟ್ರಿಕಲ್ ಸಪ್ಲೈ, ಅಂದರೆ ನಿರಂತರವಾಗಿ ಏನಾಗುತ್ತೆ ಬ್ರೈನಿಂದ ಸಂದೇಶಗಳು ಕಂಟಿನ್ಯೂಸ್ ಬರ್ತಾ ಇರುತ್ತೆ. ಹಾಗಾಗಿ ಅಂದರೆ ಹೇಗೆ ನಿಮಗೆ ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಅಂದರೆ ಕರೆಂಟ್ ಲೀಕ್ ಆಗೋದು ಆ್ಯಕ್ಚುಲಿ ಇದರಲ್ಲಿ. ಈಗ ಅಂಗಾಂಗಗಳ ಕರೆಂಟ್ ಲೀಕ್ ಆಗೋದ್ರಿಂದ ಅದು ಏನಾಗುತ್ತೆ, ಅದು ಟೈಟ್ ಆಗಿಬಿಡ್ತವೆ. ಮಾಂಸಖಂಡಗಳು ಭುಜದ್ದಾಗ್ಬೋದು, ಕೈಕಾಲುಗಳಾಗ್ಬೋದು, ಇವುಗಳೇನೇ ಗಟ್ಟಿ ಆಗ್ತವೆ ಇದರಲ್ಲಿ. ಇದನ್ನು ನಾವು ಸ್ಪಾಸ್ಟಿಸಿಟಿ ಅಂತ ಕರಿತೇವೆ, ಅಂದರೆ ಗಟ್ಟಿ ಆಗೋದು ಆ್ಯಕ್ಚುಲಿ ಇದರಲ್ಲಿ. ಈ ಸ್ಪಾಸಿಟಿಲಿ 2 ಇದಿರುತ್ತೆ, ಒಂದು ಸ್ಪಾಸ್ಟಿಕ್, ಇನ್ನೊಂದು ರಿಜಿಡಿಟಿ ಅಂತ ಹೇಳ್ತೀವಿ. ಟೈಟ್ನೆಸ್ ಇದೆ, 2 ಟೈಪ್ ಇರುತ್ತೆ ಇದರಲ್ಲಿ. ಅಂದರೆ ಇದು ಗಟ್ಟಿ ಇದೆ ಇದರಲ್ಲಿ. ಬಟ್ ಏನಂದರೆ ಈ ಥರ ಕಂಡೀಷನ್ಸಲ್ಲಿ ಏನಂದರೆ ಮೇಲಿಂದ, ಅಂದರೆ ಮೆದುಳಿನ ಭಾಗ ಯಾವ ಲಕ್ವ ಹೊಡೆದಿರುತ್ತೆ ಆ ಭಾಗದಿಂದ ನಿರಂತರ ಸಂದೇಶಗಳೇನೆ ಮೇಲಿಂದ ಕೆಳಗಡೆ ಬರ್ತಾ ಇರುತ್ತೆ. ಆದರೆ ಕೆಳಗಡೆಯಿಂದ ಮೇಲ್ಗಡೆ ಅಂದರೆ ಪೇಷಂಟ್ಸ್ಗೆ ಮೂಮೆಂಟ್ಸ್ಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೇಗೆಂದರೆ ಈಗ ನಾವೇನು ಬ್ರೈನಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಇದು ಏನಂದರೆ ಒಂದು ಮೋಟಾರ್ ಭಾಗ ಅಂತ ಹೇಳ್ತೀವಿ, ಇಂದು ಸೆನ್ಸರಿ ಭಾಗ. ಯಾಕಂದರೆ ಸ್ಪಾಸಿಟಿಲಿ ಬರೋದ್ರೆ ಸೆನ್ಸರಿ ಮೋಟರ್ ಅಂತ, ಇವೆರಡೂ ಭಾಗಗಳು ತೊಂದರೆಗೀಡಾಗ್ತವೆ ಇದರಲ್ಲಿ. ಸೊ ಹಾಗಾಗಿ ಏನಾಗುತ್ತೆ, ಮೆದುಳಿಂದ ಏನು ಕೆಳಗಡೆ, ಈಗ ಏನು ಕೆಳಗಡೆ ಸಪ್ಲೈ ಬರಬೇಕು ಇದರಿಂದ ಏನು ಕಂಡೀಷನ್ಸ್ಗಳು ಬರಬೇಕು, ಇದು ಮೆಸೇಜ್ಗಳು ಪಾಸ್ ಆಗಬೇಕು, ಆ ಮೆಸೇಜ್ಗಳು ಸರಿಯಾದ ರೀತಿಯಲ್ಲಿ ಪಾಸ್ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಇವು ಓವರ್ ಸೆನ್ಸಿಟಿವ್ ಆಗಿಬಿಡ್ತವೆ. ಅಂದರೆ ಸಿಗ್ನಲ್ಸ್ ಏನಾಗುತ್ತೆ, ಓವರ್ ಸೆನ್ಸಿಟಿವ್ ಆಗ್ತವೆ ಇದರಲ್ಲಿ. ಹಾಗಾಗಿ ಅವು ಏನಂದರೆ ಮೂಮೆಂಟ್ಸ್ಗಳನ್ನು ಮಾಡೋದರಲ್ಲಿ ಅವಕ್ಕೆ ಶಕ್ತಿ, ಅಂದರೆ ಅವು ಬಲ ಇರೋದಿಲ್ಲ ಆ್ಯಕ್ಚುಲಿ ಇದರಲ್ಲಿ. ಒಂದು ಯಾಕಂದರೆ ಇದು ಸಾಮಾನ್ಯವಾಗಿ ಬರೋದು ಏನು ಕೈಕಾಲುಗಳು ಗಟ್ಟಿ ಆಗ್ತವೆ ಆ ಥರ ಕಂಡೀಷನ್ಸ್ಗಳಲ್ಲಿ ಬರುತ್ತೆ. ಇದನ್ನು ನಾವು ಸ್ಪಾಸ್ಟಿಸಿಟಿ ಅಂತ ನಾವು ಕರಿತೇವೆ ಇದರಲ್ಲಿ. ಇದು ಹೆಚ್ಚಾಗಿ. ಮತ್ತು ಇನ್ನೊಂದು ರೀತಿ ಏನಂದರೆ, ಕೆಲವು ಕಂಡೀಷನ್ಸಲ್ಲಿ ಏನಾಗುತ್ತೆ, ಮೊದಲು ರೋಗಿ ಲಕ್ವ ಪೀಡಿತನಾಗಿ ತುತ್ತಾಗಿರ್ತಾರಲ್ಲ ಅವಾಗಂದರೆ ಮೊದಲ 3 ರಿಂದ 6 ತಿಂಗಳೇನೆಂದರೆ ಅದು ಫ್ಲಾಸಿಡ್ ಅಂದರೆ ವೀಕ್ ಇರುತ್ತೆ. ಅದು ನಿಧಾನವಾಗಿ ಏನಾಗುತ್ತೆ, ಪೇಷಂಟ್ ಅದು ಸರಿಯಾಗಿ ಬಳಸದೇ ಇದ್ದರೆ, ಅದು ಸರಿಯಾಗಿ ಪುನಶ್ಚೇತನಗಳನ್ನು ಮಾಡದೇ ಇದ್ದರೆ ಅದು ಟೈಟ್ನೆಸ್ಸಿಗೆ ಹೋಗುತ್ತೆ. ಅಂದರೆ ಕೈಕಾಲುಗಳು ಗಟ್ಟಿ ಆಗಿಬಿಡ್ತವೆ ಇದರಲ್ಲಿ ನೋಡಿ. ಈಗ ಒಬ್ಬ ಸ್ಪಾಸಿಟಿ ಅಂದರೆ ಸ್ಟಿಫ್ನೆಸ್ಸು, ಕೈಕಾಲುಗಳು ಗಟ್ಟಿ ಆಗೋದು ಆ್ಯಕ್ಚುಲಿ ಅದು ಲಕ್ವ ಹೊಡೆದ ಸಮಯದಿಂದಲೇ ಬರ್ಬೋದು, ಅಥವಾ ಕೆಲವೊಮ್ಮೆ ನಾನು ಆಗಲೇ ಹೇಳಿದಾಗೆ ಒಂದು 3 ರಿಂದ 6 ತಿಂಗಳೊಳಗಡೆ ಪೇಷಂಟ್ ಸರಿಯಾಗಿ ಪುನಶ್ಚೇತನ ಕ್ರಮಗಳನ್ನು ಪಾಲಿಸದೇ ಇದ್ದರೆ, ಅವೈಜ್ಞಾನಿಕ ಚಿಕಿತ್ಸಾ ಕ್ರಮಗಳನ್ನು ಪಾಲಿಸಿದರೆ ಈ ರೀತಿ ಏನಾಗುತ್ತೆ,
ಕೈಗಳಲ್ಲಿ ಈ ಸ್ಟಿಫ್ನೆಸ್ ಬರುತ್ತೆ. ಇದು ಕೈಯಲ್ಲೂ ಬರುತ್ತೆ, ಕೆಲವೊಮ್ಮೆ ಕಾಲಲ್ಲೂ ಸಹ ಬರುತ್ತೆ. ಇದರಲ್ಲಿ ಈ ಸ್ಟಿಫ್ನೆಸ್ ಏನಾಗುತ್ತೆ, ಈ ಮಾಂಸಖಂಡಗಳು ಏನಂದರೆ ಇವು ಒಂಥರ ರಬ್ಬರ್ ಇದ್ದಾಗೆ. ಇದರಲ್ಲಿ ಮಾಂಸಖಂಡಗಳು ಏನಾಗ್ತವೆ, ಅವು ಹಿಗ್ಗೋದು ಕುಗ್ಗೋದು, ನಾವು ಮೂಮೆಂಟ್ಸ್ ಈಗ ಮಾಡಿದಾಗ ಏನಾಗುತ್ತೆ, ಹಿಗ್ತವೆ, ಅದೇ ಮಡ್ಚಿದಾಗ ಕುಗ್ತವೆ. ಅದೇ ರೀತಿ ನಾವು ಬೆಟ್ಟನ ಮೇಲೆ ಮಾಡಿದ್ರೆ ಕೆಳಗಿನ ಮಾಂಸಖಂಡಗಳು ಹಿಗ್ತವೆ, ಮೇಲಿನ ಮಾಂಸಖಂಡಗಳು ಕುಗ್ತವೆ. ಅದೇ ರೀತಿ ಮೇಲಿಂದ ಕೆಳಗಡೆ ಮಾಡಿದಾಗ ಕೆಳಗಿನ ಮಾಂಸಖಂಡಗಳು ಕುಗ್ತವೆ, ಮೇಲಿನ ಮಾಂಸಖಂಡಗಳು ಹಿಗ್ತವೆ. ಇದು ನಿರಂತರ ಪ್ರಕ್ರಿಯೆ, ನಮ್ಮ ಬಾಡಿಯಲ್ಲಿ ನಡೆಯುವ ಮಾಂಸಖಂಡಗಳಲ್ಲಿ ನಡೆಯುವಂಥ ಪ್ರಕ್ರಿಯೆ. ಕೆಲವೊಮ್ಮೆ ಈ ಸ್ಟಿಫ್ನೆಸ್ ಏನಕ್ಕೆ ಅಂದರೆ, ಈ ಕಂಟಿನ್ಯೂಸ್ ಆಗಿ ಮೆದುಳಿಂದ ಏನು ಸಿಗ್ನಲ್ಗಳು ಬರ್ತವೆ, ಕಂಟ್ರೋಲಿಂಗ್ ಯಾವುದೇ ರೀತಿ ಕಂಟ್ರೋಲ್ ಇರೋದು, ಅಂದರೆ ಮೇಲಿಂದ ಕೆಳಗಡೆ ಬರ್ತವೆ. ಆದರೆ ಕೆಳಗಿಂದ ಮೇಲೆ ಏನಿರುತ್ತೆ ಅದನ್ನು ವಾಲೆಂಟ್ರಿ, ಅಂದರೆ ಪೇಷಂಟ್ ಏನಾದ್ರು ನಾರ್ಮಲ್ ಮನುಷ್ಯ ಏನು ಮಾಡ್ತಾನೆ, ಕೈ ಕಾಲುಗಳನ್ನು ಅವನಿಗೆ ವಾಲೆಂಟ್ರಿ ಕಂಟ್ರೋಲ್ ಇರುತ್ತೆ. ಬಟ್ ಆದರೆ ಸ್ಟ್ರೋಕ್ ಪೇಷಂಟ್ಸ್ಗಳಲ್ಲಿ ಆ ಶಕ್ತಿ ಇರೋದಿಲ್ಲ, ಯಾಕಂದರೆ ಲಕ್ವ ಹೊಡೆದಿರೋದ. ಯಾಕಂದರೆ ಕೆಲವೊಮ್ಮೆ ಅದೇ ಮೇಲಿಂದ ಲೀಜನಲ್ಲಿ ಆ ಸಮಸ್ಯೆಯಿಂದ ಏನಾಗುತ್ತೆ, ಪೇಷಂಟ್ ಅವಾಗ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ ಇದರಲ್ಲಿ. ಸೊ ಹಾಗಾಗಿ ಏನಾಗುತ್ತೆ, ನಿಧಾನವಾಗಿ ಏನಾಗುತ್ತೆ, ಗ್ರಾವಿಟೇಷನ್ ಫೋರ್ಸ್ ನಮ್ಮದು ಏನಂದರೆ ನಮ್ಮ ಭೂಮಿಯ ಸೆಳೆತದಿಂದ, ಅಂದರೆ ಗುರುತ್ವಾಕರ್ಷಣ ಶಕ್ತಿಯ ಫಲದಿಂದ ಏನಾಗ್ಬಿಡುತ್ತೆ, ಅಂಗಾಂಗಗಳು ತಿರ್ಸ್ಕೊಳ್ತವೆ. ಹಾಗಾಗಿ ಇಲ್ಲಿ ಪಿಕ್ಚರಲ್ಲಿ ಏನು ತೋರಿಸಿದ್ದೀನಿ ನೋಡಿ, ಇದು ಭುಜ ಟೈಟ್ ಆಗುತ್ತೆ. ಅದೇ ರೀತಿ ಈಗ ನಮ್ಮ ಭುಜದ ಬೈಸೆಪ್ಸ್ ಅಂತ ನಾವು ಹೇಳ್ತೀವಿ, ಈ ಮಾಂಸಖಂಡಗಳು ಏನಾಗ್ತವೆ, ಅದು ಪೇಷಂಟ್ ಸೀದಾ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಏನಾಗ್ತದೆ, ಇವು ಗಟ್ಟಿ ಆಗ್ಬಿಡ್ತೀವಿ, ಇವು ಕುಗ್ತವೆ. ಇದರಲ್ಲಿ ಕುಗ್ಗೋದ್ರಿಂದ ಇವನ್ನ ಮತ್ತೆ ಸೀದಾ ಮಾಡೋದು ಕಷ್ಟ, ಯಾಕಂದರೆ ಪೇಷಂಟ್ಗೆ ಅದರಲ್ಲಿ ಬಲ ಇರೋದಿಲ್ಲ. ಪೇಷಂಟ್ ಹಾಗಾಗಿ ಅದು ಮೂವ್ಮೆಂಟ್ ಮಾಡಲಿಕ್ಕೆ ಕಷ್ಟಪಡ್ತಾನೆ ಇದರಲ್ಲಿ. ಹಾಗಾಗಿ ಈ ಸಮಸ್ಯೆಗಳು ಲಕ್ವ ಬಂದ ನಂತರ ಕಾಣೋದು ಸಹಜ, ಸರಿಯಾದ ಪುನಶ್ಚೇತನ ಕ್ರಮಗಳನ್ನು ಪಾಲಿಸದೇ ಇದ್ದರೆ. ಇವುಗಳಿಂದ ಆಗುವ ತೊಂದರೆಗಳು ಏನಂದರೆ ಲಾಂಗ್ ಟರ್ಮ್, ಅಂದರೆ ಈ ಮಾಂಸಖಂಡಗಳು ಕುಗ್ಗೋದ್ರಿಂದ ಮೂಳೆಗಳ ಏನು ಸಮತೋಲನದಲ್ಲಿ ಏನಾಗುತ್ತೆ, ಬಾಡಿ ಅಂದರೆ ಬಯೋಮೆಕ್ಯಾನಿಕ್ಸ್, ಅಂದರೆ ಬಾಡಿಯ ಸಮತೋಲನ, ನಮ್ಮ ದೇಹದ ಸಮತೋಲನ ಏನಿರುತ್ತೆ ಅದರಲ್ಲಿ ವ್ಯತ್ಯಾಸಗಳಾಗ್ತವೆ. ಈಗ ಮೂಳೆಗಳು ತಿರ್ಚ್ಕೋಬೋದು ಇದರಲ್ಲಿ, ಯಾಕಂದರೆ ಪ್ರತಿಯೊಂದು ಮೂಳೆಗೂ ಅದರದೇ ಆದ ಕನೆಕ್ಷನ್, ಮಾಂಸಖಂಡಗಳ ಕನೆಕ್ಷನ್ಸ್ ಇರುತ್ತೆ, ಒಂದು ಮೂಳೆಯಿಂದ ಇನ್ನೊಂದು ಮೂಳೆಗೆ ಕನೆಕ್ಷನ್ಸ್ ಇರುತ್ತೆ. ಹಾಗಾಗಿ ಟೈಟ್ನೆಸ್ ಜಾಸ್ತಿ ಆಗೋದ್ರಿಂದ ಈಗ ನಮ್ಮ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ 10 kg ತೂಕ ಇರುತ್ತೆ. ಅದು ಏನಂದರೆ ಆ ತೂಕ ಕೆಳಗಡೆ ಸೆಳ್ತಾ ಇರೋದ್ರಿಂದ ನಾವೇನಾಗ್ತವೆ, ಅವು ತಿರ್ಚ್ಕೊಳ್ತವೆ. ಈ ತಿರ್ಚ್ಕೊಳ್ಳೋದ್ರಿಂದ ಈ ಕೈ ಕಾಲುಗಳು ಏನಾಗ್ತವೆ, ಗಟ್ಟಿ ಆಗ್ತವೆ. ಇದರಿಂದ ರೋಗಿ ಏನಾಗುತ್ತೆ, ರೋಗಿಗೆ ನಡಿಲಿಕ್ಕೆ ಕಷ್ಟ ಆಗುತ್ತೆ, ಅಥವಾ ಅವನು ಏನೇ ಮೂಮೆಂಟ್ಸ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಪ್ರತಿಯೊಂದು ಮೂಮೆಂಟ್ಸ್ ಮಾಡುವಾಗಲೂ ಅವನೇನಂದರೆ ಅವನ ಬಾಡಿಯ ಸಮತೋಲನ ಅವನು ಹಿಡಿದುಕೊಂಡ್ಬಿಟ್ಟು ಅದನ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಮೂಮೆಂಟ್ ಮಾಡಬೇಕಾಗುತ್ತೆ. ಇದು ತುಂಬ ಕಷ್ಟದ ಕೆಲಸ, ಹಾಗಾಗಿ ಸ್ವಲ್ಪ ಅಪಾಯಕಾರಿನೂ ಕೂಡ. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞ. ಪ್ರೆಸೆಂಟ್ಲಿ DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ, ವಿಜಯನಗರ, ಬೆಂಗಳೂರು, ಇದರ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಕಳೆದ ಒಂದು ಸಂಚಿಕೆಯಲ್ಲಿ ನಾನು ಬ್ರೈನ್ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅಂದರೆ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ, ಬ್ರೈನ್ ರಚನೆ ಬಗ್ಗೆ, ಅಂದರೆ ಮೆದುಳಿನ ರಚನೆ ಬಗ್ಗೆ, ಮೆದುಳಲ್ಲಿ ನರಕೋಶಗಳ ಬಗ್ಗೆ ನಾನು ಸ್ವಲ್ಪ ಮಟ್ಟಿಗೆ ಡೆಪ್ತಲ್ಲಿ ಆಳವಾಗಿಯೇ ತಿಳಿಸ್ಕೊಟ್ಟಿದ್ದೆ. ಆ್ಯಕ್ಚುಲಿ ಈ ಸಂಚಿಕೆಯಲ್ಲಿ ನಾನು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ, ಅಂದರೆ ಆಳವಾದ ಮಾಹಿತಿನ ನಾನು ತಿಳಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನೀವು ಮೆದುಳಿನ ಬಗ್ಗೆ ನೀವೇನಾದರೂ ಅದ್ರ ಬಗ್ಗೆ ಅರ್ಥಕೋಬೇಕಾದ್ರೆ ನಾನು ಏನು ಈಗ ಅಪ್ಲೋಡ್ ಮಾಡಿದ್ದೇನೆ ಕಳೆದ ವಿಡಿಯೋನ, ಇದರಲ್ಲಿ ಅದಕ್ಕೆ ಹೋಗ್ಬಿಟ್ಟು ನೀವು ಅದರಲ್ಲಿ ಬ್ರೈನ್ ಬಗ್ಗೆನೇ ಸ್ವಲ್ಪ ಮಾಹಿತಿಗಳನ್ನು ನೀವು ತಿಳ್ಕೊಬೋದಾಗ್ತದೆ. ಅಂದರೆ ಇಂದಿನ ಸಂಚಿಕೆಯಲ್ಲಿ ನಾನು ಬ್ರೈನಲ್ಲಿ ಬರುವಂಥ ನರಕೋಶಗಳ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಹೇಗೆಂದರೆ ಈ ನರಕೋಶಗಳು ನಾನು ಆಗಲೇ ಹೇಳಿದ್ದೆ ಇದರಲ್ಲಿ, ಅಂದರೆ ಹಿಂದೆನೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಮೆದುಳಲ್ಲಿ ಸುಮಾರು 1 ಲಕ್ಷ ಕೋಟಿ
ನರಕೋಶಗಳಿರ್ತವೆ. ಅಂದರೆ ಈಗ ನಾನು ಸ್ಟೇಟ್ ಹೈವೇಗಳು ಆಗ್ಬೋದು, ನ್ಯಾಷನಲ್ ಹೈವೇಗಳು, ಆ ರೀತಿ. ಅಂದರೆ ಅದಕ್ಕೆ ಇಂಟರ್ ಕನೆಕ್ಷನ್ಸ್ ಹೇಗೆ ಊರುಗಳಿಗೆ, ಈಗ ಹೈವೇಗಳಾದರೆ ಅದಕ್ಕೆ ಅಡ್ಡದಾರಿಗಳು ಊರುಗಳಿರ್ತವೆ, ಮತ್ತು ಹಳ್ಳಿಗಳಿರ್ತವೆ. ಹಾಗೆ ಅಡ್ಡದಾರಿಗಳು ಅಂಥವು ಕನೆಕ್ಷನ್ ನಮ್ಮ ಮೆದುಳಲ್ಲಿ ಕನೆಕ್ಷನ್ಸ್ಗಳು ಸುಮಾರು 5,000 ಲಕ್ಷ ಕೋಟಿ ನರಕೋಶಗಳಿಂದ ಮಾಡಲ್ಪಟ್ಟಿದೆ ಅದರಲ್ಲಿ. ಹಾಗಾಗಿ ಈಗ ಇನ್ನೂ ಹೆಚ್ಚಿನದಾಗಿ ಹೇಳಬೇಕಂದ್ರೆ ಅದು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದರೆ, ಎಷ್ಟು ನಾವು ಆಳದಲ್ಲಿ ನಾವು ಮೈಕ್ರೋಸ್ಕೋಪಲ್ಲಿ ನೋಡಬೇಕಂದ್ರೆ, ಈ ನಮ್ಮ ಕೂದಲನ್ನು ನಾವು ಒಂದು ಜಂಬೋ ಜೆಟ್ ವಿಮಾನದಷ್ಟು ಅಗಲ ಮಾಡಿದರೆ ಏನು ನಮಗೆ ಅಷ್ಟು ದಪ್ಪ ಇರುತ್ತೆ, ಅಷ್ಟು ದಪ್ಪ ಮಾಡಿದಾಗ ಅದರ ಒಳಗಡೆ ಈ ನರಕೋಶಗಳ ರಚನೆ ನಮಗೆ ಕಾಣಿಸ್ಕೊಳ್ಳುತ್ತೆ. ನಾರ್ಮಲಿ ಈ ನರಕೋಶಗಳು ಅಂದರೆ ಏನಂದರೆ, ಇವು ಅವು ದೇಹದ ಕೇಂದ್ರ ಕಾರ್ಯಾಗಾರ. ಅಂದರೆ ಅವು ಮೆಸೇಜಸ್ಗಳು ಒಂದು ನಮ್ಮ ಮೆದುಳಿಂದ ನಮ್ಮ ದೇಹದ ಅಂಗಾಂಗಗಳಿಗೆ, ಕೈಕಾಲುಗಳಿಗೆ, ಅಥವಾ ನಮ್ಮ ಮೂಮೆಂಟ್ಸ್ಗಳಿಗೆ, ಚಲನೆಗಳಿಗೆ, ಇನ್ನೇನೇ ಯಾವುದೇ ಕೆಲಸಗಳಿರಲಿ, ಅಂದರೆ ಹುಟ್ಟಿದಿನಿಂದ ಸಾಯೋ ತನಕ ಅವು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತವೆ. ಅಂದರೆ ಹಳೆಯ ನರಕೋಶಗಳು ಹೋಗ್ತಾ ಇರ್ತವೆ, ಮತ್ತು ಹೊಸ ನರಕೋಶಗಳ ಹುಟ್ಟು ನಡೀತಾನೇ ಇರುತ್ತೆ ಅಂತಲೇ. ಸೊ ಹಾಗಾಗಿ ಈ ನರಕೋಶಗಳೇನೆಂದರೆ ತುಂಬ ಇಂಪಾರ್ಟೆಂಟು ಅಂತಲೇ. ಯಾವುದೇ ಒಂದು ಚಲನೆ ಬರಬೇಕಂದ್ರೆ, ಯಾವುದೇ ಒಂದು ಏನೇ ಕೆಲಸ ಮಾಡಬೇಕಾದ್ರೂ ಅದು ಒಂದು ರೀತಿ ಹೆಂಗಂದರೆ, ನಮ್ಮ ಈಗ ನಾವು ಕಂಪ್ಯೂಟ್ರಲ್ಲಿ ಹೇಗೆ ನಾವು ಪ್ರೋಗ್ರಾಮಿಂಗ್ ಅಂತ ಮಾಡ್ತೇವೆ ಆ್ಯಕ್ಚುಲಿ, ಇದರಲ್ಲಿ ಎಲ್ಲೋ ನಾವು ಟೈಪಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಕೀಬೋರ್ಡಲ್ಲಿ ಅದು ನಮ್ಮ CPU ಹೋಗ್ಬಿಟ್ಟು ಯಾವುದೋ ಒಂದು ಹಾರ್ಡ್ ಡಿಸ್ಕಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಭಾಗದಲ್ಲಿ ಅದು ಕೂತ್ಕೊಳ್ಳುತ್ತೆ, ಪ್ರೋಗ್ರಾಮಿಂಗ್ ಆಗಿ ಕೂತ್ಕೊಳ್ಳುತ್ತೆ. ಅದು ಬೇಕಾದಾಗ ಅದು ಮಾಹಿತಿನ ಹೊರಚೆಲ್ಲುತ್ತೆ. ಹಾಗೆ ಈ ನರಕೋಶಗಳು ಸಹ ಇದರಲ್ಲಿ. ಹಾಗಾಗಿ ನಾರ್ಮಲಿ ಲಕ್ವ ಹೊಡೆದಾಗ ಏನಂದರೆ, ಲಕ್ವ ಅಥವಾ ಮೆದುಳಿನ ಆಘಾತ ಆದಾಗೆ ಮೊಟ್ಟ ಮೊದಲು ಎಫೆಕ್ಟ್ ಆಗೋದು ಈ ನರಕೋಶಗಳಿಗೆ. ಅಂದರೆ ಅವುಗಳ ಕೆಲಸಗಳು ನಿಂತೋಗ್ಬಿಡ್ತವೆ ಅಂದರೆ. ಹಾಗಾಗಿ ಈ ನರಕೋಶಗಳು ಅಂದರೆ ನಾವು ಇಂಗ್ಲೀಷಲ್ಲಿ ನ್ಯೂರಾನ್ಸ್ ಅಂತ ನಾವು ಹೇಳ್ತೇವೆ ಅಂದರೆ, ಅವುಗಳು ಬಹಳ ಬಹಳ ಮುಖ್ಯ ಅಂದರೆ. ಹಾಗಾಗಿ ಈ ನಮ್ಮ ದೇಹ ಬ್ರೈನ್ ಏನಂದರೆ, ಏನೇ ಕೆಲಸ ಮಾಡಬೇಕಾದ್ರೂ ಇವುಗಳ ಸಹಾಯ ಬೇಕೇ ಬೇಕು. ನಾರ್ಮಲಿ ಲಕ್ವ ಹೊಡೆದಾಗ ಏನಾಗುತ್ತೆ ಅಲ್ಲಿ, ಈ ನರಕೋಶಗಳು ಡ್ಯಾಮೇಜ್ ಆಗಿಬಿಡ್ತವೆ ಅಂದರೆ. ಮತ್ತೆ ಅವುಗಳೇನೆಂದರೆ ಆಮೇಲೆ ಏನಾಗುತ್ತೆ ಅಂದರೆ, ನರಕೋಶ ಡ್ಯಾಮೇಜ್ ಆಗಿ ಆಮೇಲೆ ಮೆದುಳು ಸ್ವಲ್ಪ ಮಟ್ಟಿಗೆ ತಂತಾನೆ ಸರಿಪಡಿಸ್ಕೊಳ್ಳುತ್ತೆ. ಸರಿಯಾದ ಪುನಶ್ಚೇತನ ಕ್ರಮಗಳನ್ನು ಮಾಡಿದರೆ ಮತ್ತೆ ಅದು ಅಂಗಾಂಗಗಳು ಮೊದಲನೇ ಸ್ಥಿತಿಗೆ ಬರ್ತವೆ. ಹಾಗಾಗಿ ಅಂದರೆ ನಾವು ಈ ನರಕೋಶಗಳು ಹೇಗೆ ಕೆಲಸ ಮಾಡ್ತೇವೆ ನಾನು ಒಂದು ಡಯಾಗ್ರಾಮ್ ಇದೆ, ಅದ್ರ ಮುಖಾಂತರ ನಾನು ತಮಗೆ ತಿಳಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ನೋಡಿ, ಚಿತ್ರದಲ್ಲಿ ಏನು ಕಾಣುತ್ತೆ, ಇದನ್ನು ನಾವು ಒಂದು ಸಿಂಗಲ್ ಅಂದರೆ ಒಂದು ಮೆದುಳಿನ ನರಕೋಶ. ಇಂಥವು ಸುಮಾರು ಹೈವೇಗಳು ಅಂದರೆ ನಮ್ಮ ದೇಹದಿಂದ ಹಿಡಿದು ಪಾದದ ತುದಿಯವರೆಗೂ ಇದರಲ್ಲಿ ಏನಿರ್ತವೆ, ಇಂಥವು ಲಕ್ಷಾಂತರ ಕೋಟ್ಯಾಂತರ ನರಕೋಶಗಳು ಇರ್ತವೆ. ಹಾಗೆ ಈ ಒಂದೊಂದು ನಾನು ಆಗಲೇ ಹೇಳಿದಾಗೆ ಸುಮಾರು 1,00,000 ಕೋಟಿ ನರಗಳು ಇದರಿಂದ ಮಾಡಲ್ಪಟ್ಟಿರುತ್ತೆ. ಹಾಗೆ ಇದು ನೋಡಿ, ಇಲ್ಲಿ ಇಂಟರ್ ಕನೆಕ್ಷನ್ಸ್ ಅದರ ಇಂಟರ್ ಕನೆಕ್ಷನ್ಸ್ಗಳು ಹೀಗೆ ಇದರಲ್ಲಿ ಈ ಕನೆಕ್ಷನ್ಸ್ಗಳು ಈ ನೋಡಿ ಇಲ್ಲಿ ಕಾಣುತ್ತೆ. ಈ ಕನೆಕ್ಷನ್ಸ್ಗಳು ಏನಿರುತ್ತೆ, ಇಂಥ ಕನೆಕ್ಷನ್ಸ್ಗಳು ಸುಮಾರು 5,000 ಲಕ್ಷ ಕೋಟಿ ನರಕೋಶಗಳಿರ್ತವೆ ಇದರಲ್ಲಿ. ಹೈವೇಗಳಿಗೆ ಇಂಟರ್ ಕನೆಕ್ಟ್ ಇದರಲ್ಲಿ. ಸೊ ಇವೇನಾಗುತ್ತೆ, ಮೆಸೇಜ್ ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಅದು ಇನ್ನೊಂದು ನರಕೋಶಕ್ಕೆ ಪಾಸ್ ಆಗ್ತಾ ಇರುತ್ತೆ. ಹಾಗೆ ಇದು ಇಂಟರ್ ಕನೆಕ್ಟ್, ಒಂದೊಂದಕ್ಕೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ಈ ನರಕೋಶ ಇನ್ನೊಂದು ಇದೇ ರೀತಿ ಒಂದು ಇಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ, ಇನ್ನಿಂದ ಮುಂದೆ ಹೋಗುತ್ತೆ. ಹಾಗೆ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಆಗಿ ಏನಾಗುತ್ತೆ, ಒಂದಕ್ಕೊಂದು ಅದು ಇದು ತಗೊಳುತ್ತೆ. ಇದು ತುಂಬ ಸೂಕ್ಷ್ಮ ಇದರಲ್ಲಿ. ಅದರ ಕೆಲಸನೂ ಅಷ್ಟೇ ಸಂಕೀರ್ಣ. ಸಪೋಸ್ ಏನಾದರೂ ಸ್ಟ್ರೋಕ್ ಲಕ್ವಾದಾಗ ಏನಾಗುತ್ತೆ, ಮೇನ್ ಡ್ಯಾಮೇಜ್ ಆಗೋದೆ ಇದಕ್ಕೆ. ಇದ್ರ ಮುಖಾಂತರ ಇದೇನು ಮಾಡುತ್ತೆ, ರಕ್ತನಾಳಗಳ ಮುಖಾಂತರ ಏನಾಗುತ್ತೆ, ಇದು ಆಕ್ಸಿಜನ್ನ ತಗೊಂಡು ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಿ, ಅಂದರೆ ಶಕ್ತಿಯಾಗಿ ಕನ್ವರ್ಟ್ ಮಾಡಿ, ಆ ಶಕ್ತಿನ ಮೆಸೇಜ್ಗಳ ರೂಪಾಂತರದಲ್ಲಿ ನಮ್ಮ ದೇಹದ ಅಂಗಾಂಗಗಳ ಕೆಲಸ ಮಾಡಲಿಕ್ಕೆ ಅದನ್ನು ಬಳಸ್ಕೊಳ್ಳುತ್ತೆ. ಅಂದರೆ ಅದೇ ರೀತಿ ಅದು ವರ್ಕ್ ಮಾಡುತ್ತೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ಈ ಲಕ್ವ ಸಮಯದಲ್ಲಿ ಮೇನ್ ಡ್ಯಾಮೇಜ್ ಆಗೋದೇ ಇಲ್ಲಿ. ಈ ನರಕೋಶಗಳು ಆಕ್ಸಿಜನ್ ಸಿಗದೆ ಅಥವಾ
ಫುಡ್ ಸಿಗದೆ, ಊಟಗಳು ಸಿಗದೆ ಏನಾಗುತ್ತೆ, ಇವು ಡ್ಯಾಮೇಜ್ ಆಗಿಬಿಡ್ತವೆ. ಈ ಡ್ಯಾಮೇಜ್ ಆಗೋದ್ರಿಂದ ಇದೇನಾಗುತ್ತೆ, ಈ ನರಕೋಶ ಕೆಲಸ ಮಾಡೋ ಶಕ್ತಿನ ಕಳ್ಕೊಳ್ಳುತ್ತೆ. ಈ ಕೆಲಸ ಮಾಡೋ ಶಕ್ತಿ ಕಳ್ಕೊಳ್ಳೋದ್ರಿಂದ ಏನು ರೋಗಿ ಇರ್ತಾನೆ ಅವನ ಅಂಗಾಂಗಗಳೇನಾಗುತ್ತೆ, ವೀಕ್ನೆಸ್ ಬರುತ್ತೆ. ಯಾಕಂದರೆ ಅದಕ್ಕೆ ಬಾಡಿ ಏನಾಗಿರುತ್ತೆ, ಈ ನರಕೋಶಗಳು ಕಂಟ್ರೋಲಿಂಗೇ, ಅದು ಒಂದೊಂದು ಅಂಗಗೂ, ನಾನು ಆಗಲೇ ಹೇಳಿದಾಗ ಒಂದೊಂದು ಅಂಗಕ್ಕೂ ಒಂದೊಂದು ಕಂಟ್ರೋಲ್ ಏನು, ಅದು ಯಾವ ಅಂಗಕ್ಕೆ ಡ್ಯಾಮೇಜ್ ಆಗಿರುತ್ತೆ ಆ ಅಂಗ ಕೆಲಸ ಮಾಡೋ ಶಕ್ತಿನ ಕಳ್ಕೊಳ್ಳುತ್ತೆ. ಈ ಮೆದುಳಿನ ಮೇಜರ್ ಭಾಗ ಡ್ಯಾಮೇಜ್ ಆದರೆ ಇಡೀ ಹೋಲ್ ಬಾಡಿ ಏನಾಗುತ್ತೆ, ಪೇಷಂಟು ಕೋಮಾಗೂ ಹೋಗ್ಬೋದು, ಅಥವಾ ಅವನು ಇನ್ನೂ ಹೆಚ್ಚಿನ ಇದಕ್ಕೆ ಅಂದರೆ ಜೀವ ಉಳಿಸ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಸಣ್ಣ ಪ್ರಮಾಣದಲ್ಲಾದರೆ ಏನಾಗುತ್ತೆ, ಅದು ಒಂದು ಹಂತದ ವೀಕ್ನೆಸ್ ಮಾತ್ರ ಬರುತ್ತೆ ಇದರಲ್ಲಿ. ಬಟ್ ಒಮ್ಮೆ ಅದು ಡ್ಯಾಮೇಜ್ ಆದಮೇಲೆ ಏನಾಗುತ್ತೆ, ಮೆದುಳು ಇಮ್ಮಿಡಿಯೇಟಾಗಿ ಇದರಲ್ಲಿ ಅದನ್ನು ಪುನಶ್ಚೇತನ ಪ್ರಕ್ರಿಯೆಗೆ ಒಳಪಡಿಸ್ಕೊಳ್ಳುತ್ತೆ. ಯಾಕಂದರೆ ಈಗ ನಮ್ಮ ಮನೇಲಿ ಹೇಗೆ ನಾವು ಕರೆಂಟ್ ಇಲ್ಲ ಅಂದರೆ ಹೇಗೆ ನಾವು UPS ಅಂತ ಏನು ಹೇಳ್ತೀವಿ, UPS ಪವರಿಂದ ಕರೆಂಟ್ ಇಲ್ಲ ಅಂದರೆ UPS ಸ್ಟೋರ್ ಮಾಡ್ಕೊಂಬಿಟ್ಟು ಅದು ಮತ್ತೆ ಹಾಗೆ ನಮ್ಮ ಮೆದುಳಿನಲ್ಲೂ ಸಹ ಒಂದು ಭಾಗ ಇರುತ್ತೆ. ಅದೇನಾಗುತ್ತೆ, ಅದು ಪುನಶ್ಚೇತನ ಪ್ರಕ್ರಿಯೆಗೆ ಒಳಪಡುತ್ತೆ. ಹಾಗೆ ನರಕೋಶಗಳು, ಬ್ರೈನಲ್ಲಿ ಬರುವಂಥ ನರಕೋಶಗಳ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಮೈಕ್ರೋಸ್ಕೋಪಲ್ಲಿ ನೋಡಬೇಕಂದ್ರೆ ಈ ನಮ್ಮ ಕೂದಲನ್ನು ನಾವು ಒಂದು ಜಂಬೋ ಜೆಟ್ ವಿಮಾನದಷ್ಟು ಅಗಲ ಮಾಡಿದರೆ ಏನು ನಮಗೆ ಅಷ್ಟು ದಪ್ಪ ಇರುತ್ತೆ, ಅಷ್ಟು ದಪ್ಪ ಮಾಡಿದಾಗ ಅದರ ಒಳಗಡೆ ಈ ನರಕೋಶಗಳ ರಚನೆ ನಮಗೆ ಕಾಣಿಸ್ಕೊಳ್ಳುತ್ತೆ. ಈ ನಮ್ಮ ದೇಹ ಬ್ರೈನ್ ಏನಂದರೆ ಏನೇ ಕೆಲಸ ಮಾಡಬೇಕಾದ್ರೂ ಇವುಗಳ ಸಹಾಯ ಬೇಕೇ ಬೇಕು. UPS ಅಂತ ಏನು ಹೇಳ್ತೀವಿ, UPS ಪವರಿಂದ ಕರೆಂಟ್ ಇಲ್ಲ ಅಂದರೆ UPS ಸ್ಟೋರ್ ಮಾಡ್ಕೊಂಬಿಟ್ಟು ಅದು ಮತ್ತೆ ಹಾಗೆ ನಮ್ಮ ಮೆದುಳಿನಲ್ಲೂ ಸಹ ಒಂದು ಭಾಗ ಇರುತ್ತೆ. ಅದೇನಾಗುತ್ತೆ, ಅದು ಪುನಶ್ಚೇತನ ಪ್ರಕ್ರಿಯೆಗೆ ಒಳಪಡುತ್ತೆ. ಹಾಗೆ ನರಕೋಶಗಳು, ನಿಮಗೆ ಒಂದು ಗೊತ್ತಿರಲಿ, ನಾವು ಒಮ್ಮೆ ಈಗ ಕೈಯನ್ನು ಈಗಂದು ಬಿಟ್ಟರೆ, ಅಥವಾ ನಾವು ಒಮ್ಮೆ ಈಗಂದು ಮೂಮೆಂಟ್ಸ್ ಮಾಡಿ ಬಿಟ್ಟರೆ ಇದರಲ್ಲಿ ಏನಾಗುತ್ತೆ, ಸುಮಾರು 10,000ದಿಂದ 10,000 ಹೊಸ ನರಕೋಶಗಳು ಹುಟ್ಕೊಳ್ತವೆ, ಅಂದರೆ ಹೊಸದಾಗಿ ಜನ್ರೇಟ್ ಆಗ್ತವೆ ಇದರಲ್ಲಿ. ಹಾಗಾಗಿ ಏನಾಗುತ್ತೆ, ನಾವು ಹೆಚ್ಚು ನಾವು ಮೂಮೆಂಟ್ಸ್ಗಳು ಮಾಡ್ತೀವೋ ಹಾಗೆ ಹೊಸ ನರಕೋಶಗಳು ಓಡ್ತವೆ. ಹಾಗೆಯೇ ಈಗ ಇನ್ನೂ ನಿಮಗೆ ಹೆಚ್ಚು ಅರ್ಥ ಹೇಳ್ಬೇಕಂದ್ರೆ, ಈಗ ನಾವು ಹೇಳ್ತೀವಿ, ಈಗ ಓದದೇ ಇರೋ ಪರ್ಸನ್ನು ಏನಾಗ್ತಾನೆ, ಅವನು ಬುದ್ಧಿವಂತ ಆಗ್ತಾನೆ. ಹೇಗೆ ಅಂದರೆ, ಅವನು ಅದರಲ್ಲಿ ಆಳವಾದ ಆಳವಾಗಿ ಅವನು ಅದರಲ್ಲಿ ತೊಡಸ್ಕೊಂಡ್ರೆ ಏನಾಗುತ್ತೆ, ಆ ಮೆದುಳಲ್ಲಿ ಬದಲಾವಣೆಗಳು ಕಾಣಿಸ್ಕೊಳುತ್ತೆ. ಹಾಗಾಗಿ ಏನಾಗುತ್ತೆ, ಅಲ್ಲಿ ಅವನು ಏನು ಓದ್ತಾನೆ ಅದೆಲ್ಲ ಸ್ಟೋರ್ ಆಗಿಬಿಟ್ಟು ಬೇಕಾದ ಟೈಮಲ್ಲಿ ಅವನಿಗೆ ಅದು ವಾಪಸ್ ಬರುತ್ತೆ. ಇದು ಹಾಗೆ ಇದೆ ಆ್ಯಕ್ಚುಲಿ ಇದರಲ್ಲಿ. ಬಟ್ ಇಲ್ಲೇನಾಗಿರುತ್ತೆ, ವಾಲಂಟ್ರಿ ಮೂಮೆಂಟ್ಸ್ಗಳು ಅಂದರೆ ಸ್ವಯಂ ಚಾಲಿತ ಮೂಮೆಂಟ್ಸ್ಗಳು ಏನಿರ್ತವೆ ಅವುಗಳು ಕಂಟ್ರೋಲಿಂಗ್ ಅವು ಅಫೆಕ್ಟ್ ಆಗಿರುತ್ತೆ, ಅಂದರೆ ತೊಂದರೆಗೀಡಾಗಿರ್ತವೆ. ಸೊ ಹಾಗಾಗಿ ಏನಾಗುತ್ತೆ, ಈ ನರಕೋಶಗಳ ಮೇನ್ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದರಲ್ಲಿ ಪುನಶ್ಚೇತನ ಪ್ರಕ್ರಿಯೆಯಲ್ಲಿ. ಈಗ ಮುಂಚೆ ಏನಿತ್ತು ಅಂದರೆ, ನಮಗೆ ಬಿಫೋರ್ 80s 80ರಿಂದ ಮುಂಚೆ ಅಂದರೆ MRI ಇರಲಿಲ್ಲ, ಅಡ್ವಾನ್ಸ್ ಇವುಗಳು ಬಂದಿರಲಿಲ್ಲ. ಅವಾಗೇನೆಂದರೆ, ಒಮ್ಮೆ ಈ ನರಕೋಶಗಳು ಡ್ಯಾಮೇಜ್ ಆದರೆ ನಾವು ಒಂದು ಹಂತದವರೆಗೂ ಮೆದುಳು ತಾನಾಗಿ ಮಾಡ್ಕೊಳ್ಳುತ್ತೆ, ಆಮೇಲೆ ಏನು ಮಾಡ್ಕೊಳ್ಳೋಕೆ ಆಗಲ್ಲ ಅನ್ನೋದು ಇತ್ತು ಆ್ಯಕ್ಚುಲಿ ಇದರಲ್ಲಿ. ಬಟ್ ಈಗ ಅದೆಲ್ಲವೂ ಬದಲಾಗಿದೆ. ಈ ನರಕೋಶಗಳು ಮತ್ತೆ ಪುನಶ್ಚೇತನ ಅದು ಚಿಗುರುಡುತ್ತೆ ಅನ್ನೋದು ಗೊತ್ತಿದೆ. ಹೇಗೆ ಅಂದರೆ, ಈ ನರಕೋಶಗಳಿಗೆ ಏನು ಮಾಡಬೇಕು, ನಾವು ಮತ್ತೆ ನಾವು ರಿಪೀಟೆಡ್ ಮೆಸೇಜಸ್ಗಳನ್ನ ಕಳಿಸ್ಬೇಕು. ಆ್ಯಕ್ಚುಲಿ ಕಳಿಸೋದ್ರಿಂದ ಈ ನರಕೋಶಗಳೇನಾಗ್ತವೆ, ಮತ್ತೆ ಚಿಗುರುಡಿತವೆ ಇದರಲ್ಲಿ. ಈ ಚಿಗುರುಡಿಯೋದ್ರಿಂದ ಇವು ಮತ್ತೆ ಹೊಸ ನೆಟ್ವರ್ಕಿಂಗು ಏನಂದರೆ, ಅದು ಒಂದು ನೆಟ್ವರ್ಕಿಂಗು ಬಿಲ್ಡಪ್ ಆಗುತ್ತೆ. ಆ ಬಿಲ್ಡಪ್ ಆಗೋದ್ರಿಂದ ಆ ಹೊಸದಾಗಿ ಮತ್ತೆ ಹೊಸ ಚಿಕ್ಕ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೇರೆ ನರಕೋಶಗಳೇನಾಗ್ತದೆ, ಈಗೇನು ಡ್ಯಾಮೇಜ್ ಆಗಿರುತ್ತೆ ಅದು ಬೇರೆ ಕಡೆ ಬೈಪಾಸ್ ಆಗಿಬಿಟ್ಟು ಹೆಲ್ತಿ ನರಕೋಶಗಳೇನಿರ್ತವೆ, ಅಂದರೆ ನ್ಯೂರಾನ್ಸ್ಗಳಂತ ನಾವೇನು ಹೇಳ್ತೀವಿ ಅವು ಕೆಲಸ ಮಾಡೋ ಶಕ್ತಿನ ಮತ್ತೆ ವಾಪಸ್ಸು ಪಡ್ಕೊಳ್ತವೆ. ಹಾಗಾಗಿ ಅದರಿಂದ ಮತ್ತೆ ರೋಗಿ ಏನಾಗ್ತಾನೆ, ಅವನು ಎಲ್ಲ ಚಲನೆಗಳ ಮಾಡೋ ಒಂದು ಶಕ್ತಿನ ಪಡ್ಕೊಳ್ತಾನೆ. ಅದರಲ್ಲಿ ನೋಡಿ, ಇದು ಈ ಸ್ಲೈಡಲ್ಲಿ ನಾನು ತಮಗೆ ತೋರಿಸ್ತಾ ಇದ್ದೇನೆ. ಇದು ಒಂದು ನರಕೋಶ. ಆಗಲೇ ನಾನು ಹೇಳಿದಾಗ ಹೇಗೆ ಒಂದು ಸಿಂಗಲ್ ಹಾಗೆ ನಮ್ಮ ತಲೆ ಕೂದಲನ್ನು
ಒಂದು ಜಂಬೋ ಜೆಟ್ ವಿಮಾನದಷ್ಟು ದೊಡ್ಡ ವಿಮಾನದಷ್ಟು ಅಗಲ ಮಾಡಿದಾಗ ಏನು ನಮಗೆ ಕಾಣಿಸುತ್ತೆ ಅದು ನಿಮಗೆ ಮೈಕ್ರೋಸ್ಕೋಪಿನ ಮುಖಾಂತರ ಇದು ಕಾಣಿಸುತ್ತೆ. ಇದೇನು ಒಂದಕ್ಕೊಂದು ನಾವು ಕನೆಕ್ಷನ್ಸ್ ಏನಂದರೆ ಇದು ಸನಾಪ್ಸಿಸ್ ಅಂತೀವಿ. ಅಂದರೆ ನರ ಜೋಡಣೆಗೆ ಒಂದು ಜಾಗ ಇದೆ. ಆ್ಯಕ್ಚುಲಿ ನಾವೇನು ಹೇಳ್ತೇವೆ ಅದನ್ನು ಈ ನರತಂತುಗಳು ಏನಾಗುತ್ತೆ ಒಂದು ನರದಿಂದ ಇನ್ನೊಂದು ನರಕ್ಕೆ ಕನೆಕ್ಷನ್ಸ್ಗಳು ಆಗಿರುವಂಥ ಜಾಗಗಳಾಗ್ತವೆ. ಇದು ನಾವು ಸನಾಪ್ಸಿಸ್ ಅಂತ ನಾವು ಹೇಳ್ತೀವಿ. ಈಗ ನಾನು ಆಗಲೇ ಹೇಳ್ದಾಗೆ ಸಪೋಸ್ ನೋಡಿ ಈ ಭಾಗ ಏನಾಗಿದೆ ಡ್ಯಾಮೇಜ್ ಆಗಿದೆ. ಇದರಲ್ಲಿ ಇಲ್ಲೇನಾಗಿದೆ ಈ ಡ್ಯಾಮೇಜ್ ಆಗಿರೋದ್ರಿಂದ ಈ ನರಕೋಶಗಳೇನೈತೆ ಇದು ಏನಾಗಿದೆ ಅವು ಕನೆಕ್ಟಿವಿಟೀಸನ್ನು ಲಾಸ್ ಆಗಿರೋ ಅಂದರೆ ಕನೆಕ್ಷನ್ಸ್ ಕಳ್ಕೊಂಡಿರ್ತವೆ. ಅಂದರೆ ಜೋಡಣೆ ಏನಾಗುತ್ತೆ ಅದು ಲಾಸ್ ಆಗಿರುತ್ತೆ ಅಥವಾ ಹಾಳಾಗಿರುತ್ತೆ. ಅದು ಮತ್ತೆ ಪುನಶ್ಚೇತನ ಪ್ರಕ್ರಿಯೆಗೆ ಒಳಪಟ್ಟಾಗ ಏನಾಗುತ್ತೆ ಈ ನರಕೋಶಗಳಿಗೆ ಸಿಗ್ನಲ್ ಹೋಗಬೇಕು. ಬಟ್ ಈಗ ಸಿಗ್ನಲ್ ಹೋಗಲ್ಲ. ಬಟ್ ನಾವೇನು ಮಾಡಬೇಕು ನಿರಂತರ ವ್ಯಾಯಾಮ. ಆಗಲೇ ನಾನು ಏನು ಹೇಳಿದೆ ಮೂಮೆಂಟ್ಸ್ ಮಾಡುವಾಗ ಈಚ್ ಮೂಮೆಂಟ್ಸ್ ಮಾಡುವಾಗ ಸಿಗ್ನಲ್ ಜನ್ರೇಟ್ ಆಗುತ್ತೆ ಅಂತ. ಹಾಗೆ ನಾವು ಈಚ್ ಮೂಮೆಂಟ್ಸ್ ಮಾಡುವಾಗಲೂ ಸಿಗ್ನಲ್ ಜನ್ರೇಟ್ ಆದಾಗ ಏನಾಗುತ್ತೆ ಈ ನರಕೋಶಗಳಿಗೆ ನಿರಂತರವಾಗಿ ನಾವು ಕರೆಂಟನ್ನು ಕಳಿಸ್ಬೇಕಾಗತ್ತೆ. ಕರೆಂಟನ್ನು ಕಳಿಸೋದ್ರಿಂದ ಇದು ಮಿನಿಟ್ ಬೇಸಲ್ಲಿ ಈ ರೀತಿ ಇದೇನು ಮೊಗ್ಗುಗಳು ಅಂದರೆ ಒಂದು ನರಕೋಶದಲ್ಲಿ ಮೊಗ್ಗುಗಳು ಇರ್ತವೆ. ಆ್ಯಕ್ಚುಲಿ ಇದ್ರೆ ಆ ಮೊಗ್ಗುಗಳೇನಂತೆ ಚಿಗುರು ಹೊಡೆದ್ಬಿಟ್ಟು ಹೇಗೆ ನಾವು ಒಂದು ಗಿಡ ಕಟ್ಟಾದಾಗೆ ಹೇಗೆ ನರಕೋಶ ಮರದ ಗಿಡಗಳು ಏನಾಗೆ ಕೊಂಬೆಗಳು ರಂಬೆ ಕೊಂಬೆಗಳು ಹೇಗೆ ಚಿಗುರು ಹಿಡಿತವೆ ಹಾಗೆ ಈ ನರಕೋಶಗಳೇನಾಗುತ್ತೆ ಒಂದೊಂದು ಮೂಮೆಂಟ್ಸ್ ಮಾಡಿದಾಗಲೂ ಹೊಸ ಕನೆಕ್ಷನ್ಸ್ಗಳು ಚೇಂಜಸ್ಗಳು ಬರ್ತಾ ಹೋಗುತ್ತೆ. ಹಾಗೆ ಅವು ಚಿಗುರು ಹಿಡಿತಾ ಹೋಗ್ತವೆ. ಆ ಚಿಗುರು ಹಿಡಿದು ಮುಂದೆ ದೊಡ್ಡ ದೊಡ್ಡ ನರಕೋಶಗಳಾಗಿ ಮಾರ್ಪಟ್ಟು ಮತ್ತೆ ಅದು ಮೊದಲಿನ ಸ್ಥಿತಿಗೆ ಕೆಲಸ ಮಾಡೋಂಥ ಅಂತನ ಪಡ್ಕೊಳ್ತೇವೆ. ನೋಡಿ ಇದು ಡ್ಯಾಮೇಜ್ ಆಗಿ ಇಮಿಡಿಯೇಟ್ ಆಗಿ ಡ್ಯಾಮೇಜ್ ಆಗಿರೋಂಥ ಪ್ರಕ್ರಿಯೆ ಆದಮೇಲೆ ಆಫ್ಟರ್ 4 minutes 4 ನಿಮಿಷ ಆದಮೇಲೆ ಇಲ್ಲಿ ಚೇಂಜಸ್ಗಳು ನೋಡಿ ಈ ಮೊಗ್ಗುಗಳು ಬಂದಿದ್ದಾವೆ. ಆ್ಯಕ್ಚುಲಿ ಇದರಲ್ಲಿ ಅಂದರೆ ಇದನ್ನು ನಾವು ಸೂಕ್ಷ್ಮ ದರ್ಶಕದ ಮೂಲಕ ಮಾತ್ರ ನೋಡ್ಬೋದು. ಅಂದರೆ ಮೈಕ್ರೋಸ್ಕೋಪ್ ಮೂಲಕ ಮಾತ್ರ ನಾವು ನೋಡ್ಬೋದು. ಆ್ಯಕ್ಚುಲಿ ಇದು ಒಂದು 4 ನಿಮಿಷ, ಇದು 24 ನಿಮಿಷ. ಅಂದರೆ ನಾವು 24 ನಿಮಿಷ ನಿರಂತರವಾಗಿ ಮೂಮೆಂಟ್ಸ್ಗಳನ್ನ ಕೊಟ್ಟರೆ ಈ ರೀತಿ ಆಗುತ್ತೆ. ಅದೇ ರೀತಿ 29 ನಿಮಿಷ ಇದರಲ್ಲಿ ನೋಡಿ ಇದರಲ್ಲಿ ಈ ಚೇಂಜಸ್ಗಳು. ಅದೇ ರೀತಿ 35 ನಿಮಿಷದಲ್ಲಿ ಈ ರೀತಿ ಈ ರೀತಿ ಇರೋದು ಈ ರೀತಿ ಆಗುತ್ತೆ. ಅದೇ 1 ಅವರಲ್ಲಿ ನಿಮಗೆ ಮತ್ತೆ ಹೊಸ ಕನೆಕ್ಷನ್ಸ್ಗಳು ನೋಡ್ಬೋದು. ನೀವು ಈ ರೀತಿ ಉದ್ದ ಕನೆಕ್ಷನ್ಸ್ಗಳು ಬಂದಿವೆ. ಹಾಗೆ ಇದು ನೆಟ್ವರ್ಕಿಂಗು ಅದು ಸಂವಹನ ಅದೇ ಪ್ರಕ್ರಿಯೆಗಳು ನಡೆದು ಒಂದಕ್ಕೊಂದು ಲಿಂಕಿಂಗು ಶುರುವಾಗ್ತಾ ಬರುತ್ತೆ. ಹೀಗೆ ನಾವು ನಿರಂತರವಾಗಿ ಕಂಟಿನ್ಯೂಸ್ ಆಗಿ ನಾವು ವ್ಯಾಯಾಮಗಳು ಮಾಡೋದರಿಂದ ಇದರಲ್ಲಿ ಮತ್ತೆ ಮೆದುಳಿನ ಏನು ನ್ಯೂರಾನ್ಸ್ಗಳಾಗ್ಬೋದು, ನರತಂತುಗಳಾಗ್ಬೋದು, ನರಕೋಶಗಳಾಗ್ಬೋದು ದೊಡ್ಡದಾಗಿ ಬೆಳೆದು ಹೊಸ ನೆಟ್ವರ್ಕ್ ಬಿಲ್ಡಪ್ ಆಗಿ ಮತ್ತೆವು ಮತ್ತೆ ಎಲ್ಲ ಕೆಲಸ ಮಾಡೋ ಶಕ್ತಿನ ಪಡ್ಕೊಳ್ತವೆ. ಇದ್ರ ಮುಖಾಂತರ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ವೈಜ್ಞಾನಿಕ ಪುನಶ್ಚೇತನ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಬ್ರೈನು ಎಷ್ಟೇ ಡ್ಯಾಮೇಜ್ ಆಗಿರಲಿ ಮತ್ತೆ ಅದನ್ನು ಪುನಶ್ಚೇತನಗೊಳಿಸ್ಬೋದು. ಇದೊಂದು ಸೈಂಟಿಫಿಕ್ ಪ್ರೂಫ್ ಇದೆ. ಆ್ಯಕ್ಚುಲಿ ವೈಜ್ಞಾನಿಕ ಪ್ರೂಫ್ ಇದೆ ಆ್ಯಕ್ಚುಲಿ ಸೊ ಈ ಚಿಕಿತ್ಸೆಗಳ ಮುಖಾಂತರ ಅಂದರೆ ಅಡ್ವಾನ್ಸ್ ವೈಜ್ಞಾನಿಕ ಫಿಸಿಯೋಥೆರಪಿ ಆಗ್ಬೋದು, ಆಕ್ಯುಪೇಷನಲ್ ಥೆರಪಿ ಆಗ್ಬೋದು, ನ್ಯೂರೋಸೈಕಾಲಜಿ ಆಗ್ಬೋದು, ನ್ಯೂರೋ ರಿಹ್ಯಾಬ್ ಆಗ್ಬೋದು, ಅಥವಾ ಸ್ಪೀಚ್ ಥೆರಪಿ ಆಗ್ಬೋದು. ಈ ಚಿಕಿತ್ಸೆಗಳ ಮುಖಾಂತರ ನಾವು ವೈಜ್ಞಾನಿಕವಾಗಿ ನಿರಂತರ ಚಿಕಿತ್ಸೆಗಳನ್ನು ಕೊಟ್ಟಿದ್ದೆ ಆದರೆ ಮತ್ತೆ ರೋಗಿ ಏನಾಗ್ತಾನೆ ಅವನು ಎಷ್ಟೇ ಹೇಳಿದಿರಲಿ ಅದು ಮತ್ತೆ ರೋಗಿ ತನ್ನ ಮೊದಲನೇ ಸ್ಥಿತಿಗೆ ಮರಳ್ತಾನೆ. ಮತ್ತೆ ಎಲ್ಲ ಕೆಲಸ ಮಾಡೋ ಹಂತಕ್ಕೆ ಅವನು ಬರ್ತಾನೆ. ಮತ್ತೆ ಅವನು ದೈನಂದಿನ ಚಟುವಟಿಕೆಗಳಿಗೆ ಮರಳ್ತಾನೆ. ಇದು ಈ ಸ್ಲೈಡ್ನ ಮುಖಾಂತರ ನಾನೇನಂದರೆ ತಮಗೆ ತಿಳಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಲಕ್ವಾ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನಮ್ಮ ಸೆಂಟರ್ಗೆ ನೀವು ವಿಸಿಟ್ ಮಾಡ್ಬೋದು. ಯಾಕೆಂದರೆ ಈ ಸೆಂಟರ್ನ ನಾವು ಲಕ್ವಾ ಪುನಶ್ಚೇತನ ಚಿಕಿತ್ಸೆಗೆಂದೇ ವಿಶೇಷವಾಗಿ ವಿನ್ಯಾಸಗೊಳಿಸಿದ್ದೇವೆ. ಹೇಗೆ ಅಂದರೆ ಇಲ್ಲಿ ನಾವು ಹಳೆ ಕೇಸ್ಗಳು ಸಹ ನೋಡ್ತೇವೆ. ಅಂದರೆ ಹೋಪ್ಸೇ ಕಳ್ಕೊಂಡಿರೋದು ಅಂಥ ಕೇಸ್ಗಳು, ಅಂದರೆ 5 ವರ್ಷ ಆಗಲಿ, 10 ವರ್ಷ ಆಗಲಿ, 15 ವರ್ಷ ಆಗಲಿ, ಸ್ವಲ್ಪ ಮಟ್ಟಿನ ಚಲನೆ ಇದ್ದು ಅಂದರೆ ಓಡಾಡ್ತಾ ಇದ್ದು ಅಂಥ ಕೇಸ್ಗಳನ್ನು ನಾವು ಮತ್ತೆ ಮೊದಲನೇ ಸ್ಥಿತಿಗೆ ತರ್ಬೋದು. ಅದಕ್ಕೆ ಅಂತಲೇ ನಾವೇನು ಆಧುನಿಕ ಚಿಕಿತ್ಸಾ ಪದ್ಧತಿಗಳನ್ನು ನಮ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಅಳವಡಿಸ್ಕೊಂಡು ನಾವು ಅವರನ್ನು ಮೊದಲನೇ ಸ್ಥಿತಿಗೆ ತರುವಂಥ ವರ್ಕನ್ನು ಮಾಡ್ತೇವೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ